ನಮಸ್ಕಾರಗಳು. ಇತ್ತೀಚಿನ ಕೆಲವೊಂದು ಬೆಳವಣಿಗೆಯನ್ನ ಈ ಮಾಧ್ಯಮ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಯುವ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಮಾಹಿತಿ ರವಾನೆ ಆಯಿತು, ಒಂದಷ್ಟು ಚರ್ಚೆ ಆಯ್ತು ಅಂತ ನಾನು ತಿಳ್ಕೊಳ್ತೇನೆ. ಈ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೊನ್ನೆ ಬಾರಬೈಲಲ್ಲಿ ನಡೆದಂತ ವಿಚಾರದಲ್ಲಿ ವೈಯಕ್ತಿಕವಾಗಿ ಆ ಕ್ಷೇತ್ರದ ಬಗ್ಗೆಯಾಗಲಿ, ಅಲ್ಲಿಯ ದೈವದ ಬಗ್ಗೆಯಾಗಲಿ, ಅಲ್ಲಿಯ ಆಡಳಿತ ಮಂಡಳಿ ಗುತ್ತಿನ ಬರುವ ಬಗ್ಗೆಯಾಗಲಿ ನಾವು ಎಲ್ಲಿಯೂ ಯಾವ ಸ್ವರವನ್ನು ಎತ್ತಲಿಲ್ಲ. ನಾವು ಮುಂಚಿನಿಂದಲೂ ದೈವಾರಾಧನೆಯ ದೈವ ನಡೆಯುವ ನೇಮಕೋಲ ನಡೆಯುವ ಸ್ಥಳದಲ್ಲಿ ಮೊಬೈಲ್ಗಳನ್ನ ಬಂದ್ ಮಾಡಿ, ಮೊಬೈಲ್ಗಳನ್ನ ಬಳಕೆ ಮಾಡಬೇಡಿ, ಸಾರ್ವಜನಿಕ ಸಾಮಾಜಿಕ ಜಾಲತಾಣದಲ್ಲಿ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಅನೇಕ ಕಡೆ ಹೇಳುವಂತದ್ದಿತ್ತು. ಆಗಿರುವಾಗ ಮೊನ್ನೆಯಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧವಾಗಿದೆ ಅಂತ ನಾನು ಹೇಳಿದ ಮಾತಿಗೆ ಈ ಕ್ಷಣವೂ ಬದ್ಧನಾಗಿರ್ತೇನೆ. ಯಾವುದೇ ಅದರಲ್ಲಿ ಬಂದಂತ ಚರ್ಚೆಗೂ ಸಿದ್ಧನಾಗಿದ್ದೇನೆ. ಅಲ್ಲಿ ಮಾಧ್ಯಮದಲ್ಲಿ ನಾನು ಬಂದಂತ ರೀತಿಯಲ್ಲಿ ಒಂದು ದೈವಾರಾಧನೆಯ ಬಗ್ಗೆ ನಾನು ಗಮನಿಸಿದಾಗ ಅದರ ಲೋಪವನ್ನು ಮಾಧ್ಯಮದ ಮುಖಾಂತರವೇ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇನೆ. ಅಲ್ಲಿ ನನ್ನನ್ನು ಕರೆದರು. ಆವಾಗ ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇನೆ, ಒಂದು ದೈವದ ಕೋಲ ನೇಮ ನಡೆಯುವ ಸ್ಥಳದಲ್ಲಿ ಇಂತಹ ಗೊಂದಲಗಳಾದ್ರೆ ಆ ಸ್ಥಳದಲ್ಲಿ ನಾವು ಅವರನ್ನ ಬದಿಗೆ ಕರೆದು ಅವರಿಗೆ ಸ್ಪಷ್ಟತೆಯನ್ನು ಕೊಡುವ ಕೆಲಸ ತುಂಬಾ ಕಡೆ ಮಾಡಿದ್ದೇವೆ. ಆದರೆ ಇಂದು ದೈವಾರಾಧನೆ ಈ ರೀತಿ ಮಾಧ್ಯಮದಲ್ಲಿ ಕ್ಲೋಸ್ ಅಪ್ ಅಲ್ಲಿ ಬಂದದ್ದು, ಮತ್ತೆ ಎಲ್ಲಿಯ ತನಕ ಅಂತ ಹೇಳಿದ್ರೆ ಅಲ್ಲಿರುವಂತಹ ತಂತ್ರಿಯವರಿಗೆ ಕ್ಯಾಮರಾಮ್ಯಾನ್ ಯಾವ ಡ್ರೆಸ್ ಹಾಕ್ಬೇಕೆಂಬ ಮಾರ್ಗದರ್ಶನವನ್ನು ನೀಡಿದ್ದು, ಕೆಂಪು ಮತ್ತೆ ನೀಲಿ ಬಟ್ಟೆ, ಅದು ಸಹ ಅಂದ್ರೆ ಆ ಮಟ್ಟಕ್ಕೆ ನಮ್ಮ ದೈವಾರಾಧನೆ ಮುಟ್ಟಿತ ಎಂಬುದು, ಅಂದ್ರೆ ಇದು ಒಂದು ಪ್ರಚಾರದ ದೃಷ್ಟಿಯಲ್ಲಿ ಅವರು ಮಾಡಿದ್ದು ಅಂತ ನಾವು ಅದನ್ನ ಬಲವಾಗಿ ಖಂಡಿಸಿದ್ದು. ದೈವಾರಾಧನೆಯಲ್ಲಿ ಎಲ್ಲಿಯ ಮನಕ್ಕೆ ಅಪಚಾರ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ಕತ್ತಲೆಯಿಂದ ಹೊರಟದ್ದು, ಎಣ್ಣೆ ಮೂಲ್ಯದಲ್ಲಿ ಅಲ್ಲಿ ಇರುವಂತದ್ದು, ಆ ಕ್ಷೇತ್ರದಲ್ಲಿ ನಿಜವಾಗಿಯೂ ಅಪಚಾರ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಆ ತಂತ್ರಿಯವರೇ ಕೇಳಬೇಕು. ಯಾಕಂತ ಹೇಳಿದ್ರೆ ಒಂದು ದೈವದ ಸ್ಥಳದಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಬಾರದು, ನಿಮಗಿಂತ ಜಾಸ್ತಿ ನನಗೆ ಮಾತಾಡ್ಲಿಕ್ಕೆ ಗೊತ್ತುಂಟಂತ ಮಾತಾಡಬಾರದು, ಮತ್ತೆ ಅಲ್ಲಿ ಒಂದು ಜಾಗದಲ್ಲಿ ಕೂತು ಇನ್ನೊಂದು ಕಾರ್ಮಿಕದ ದೇವಸ್ಥಾನದಲ್ಲಿ ಬಂಗಾರ ಕತ್ತಿದ್ದಾನೆ ಅಂತ ಹೇಳಿ ತಪ್ಪು ಸಂದೇಶಗಳು ರವಾನೆ ಮಾಡಬಾರದು. ಒಂದು ದೇವಸ್ಥಾನದಲ್ಲಿ ಎಣ್ಣೆ ಪುಲ್ಯದ ಅಲ್ಲ ಆ ದೈವದ ನರವಲಿಯಲ್ಲಿ ಕೈಯಲ್ಲಿ ತೆಂಬರೆಯ ಕೋಲಿನಿಂದ ಕ್ಯಾಮರಾಗಳನ್ನು ಹುಡಿ ಮಾಡಬಾರದು. ಮತ್ತೆ ನನ್ನದೇ ಈ ಒಂದು ಯೂಟ್ಯೂಬ್ ಮಾಧ್ಯಮದ ನನ್ನ ಮಿತ್ರನಾದ ಅಜಯ್ ಅಂಚನನ್ನು ರಾಂಪ ಅಂತ ಅಡ್ಡ ಹೆಸರಿನಲ್ಲಿ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ದು, ಅಲ್ಲಿ ಒಂದು ರೀತಿಯಲ್ಲಿ ಆ ದೌರ್ಜನ್ಯಗಳು ನೋಡಿದಾಗ ನಿಜವಾಗಿಯೂ ಕ್ಷೇತ್ರಕ್ಕೆ ಅಪಚಾರ ಮಾಡಿದ್ದು ಯಾರು ಅಂತ ಅವರು ತಿಳ್ಕೊಳ್ಬೇಕು. ನಾವು ಸ್ಪಷ್ಟವಾಗಿ ಈ ಮೂಲಕ ತಿಳಿಯಪಡಿಸುವುದು, ದೈವಾರಾಧನೆಯ ನಿಯಮಕ್ಕೆ ಸ್ಪಷ್ಟವಾಗಿ ಅವರಿಬ್ಬರನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಜೊತೆಗೆ ನಿನ್ನೆ ಯಾರು ಹೇಳಿದ್ರು ಕದ್ರಿಯ ತಂತ್ರಿಯವರ ಬಗ್ಗೆ ನಾನು ಮಾತಾಡಲಿಲ್ಲ. ದೇವಸ್ಥಾನಕ್ಕೆ ಸಂಬಂಧಿಸಿದ ವಿಚಾರವನ್ನು ನಾವು ತೆಗೆಯುವುದಿಲ್ಲ. ಅಲ್ಲಿ ಎಲ್ಲಿಯೂ ನಾನು ಅವರ ಹೆಸರನ್ನಾಗ್ಲಿ ಅವರ ವಿಚಾರವನ್ನಾಗ್ಲಿ ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ನಡೆದದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಎಲ್ಲಿ ತನಕ ದೈವಾರಾಧನೆಯನ್ನ ಒಂದು ರೀತಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿ ಪ್ರಾರ್ಥನೆಗಳೆಲ್ಲವೂ ದೈವ ಭಾಷೆಯಲ್ಲೇ ಆಗಬೇಕು, ಮಾತೃ ಭಾಷೆಯಲ್ಲೇ ಆಗಬೇಕು ಎಂಬ ನಿಯಮ ಇದೆ. ಅಲ್ಲಿ ಆದದ್ದು ಕನ್ನಡದಲ್ಲಿ ಜಾರಂದಾಯನಿಗೆ ಪ್ರಾರ್ಥನೆ. ಅದು ಯಾವ ಅಲ್ಲಿರುವಂತ ಏನೇ ಇರಲಿ ತುಳು ಎಲ್ಲ ವ್ಯವಹಾರಿಕ ಭಾಷೆ ದೈವದ್ದು ಏನಿದ್ರು ತುಳು ಭಾಷೆಯಲ್ಲಿ ಇರುವಂತದ್ದು. ಆ ಕನ್ನಡದ ಪ್ರಾರ್ಥನೆಯನ್ನು ನೋಡಿದಾಗ ಬಹುಶಃ ಜಾರಂದಾಯನನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೋ ಅಲ್ಲ, ಇದು ಬಹುಶಃ ಇದು ಸೇವಾಕರ್ತರನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಕನ್ನಡದ ಭಾಷಣ ಕನ್ನಡದ ಪ್ರಾರ್ಥನೆ ಆಗಿರ್ಬೋದು ಅಂತ ನಂಬಿಕೆ. ಬಹುಶಃ ಇದೇ ರೀತಿ ಕನ್ನಡದ ಪ್ರಾರ್ಥನೆಗಳು ಮುಂದುವರಿದಾಗ ಇನ್ನು ಒಬ್ಬ ಸೂಪರ್ ಸ್ಟಾರ್ ಇಂದ ಬಂದಂತ ಸೇವೆ ಇದನ್ನು ನೋಡಿ ಮತ್ತೆ ಮಲಯಾಳದ ಮೋಹನ್ಲಾಲ್ ಬಂದ್ರೆ ಮಲಯಾಳದ ಭಾಷಣ ಪ್ರಾರ್ಥನೆ, ಅಲ್ಲ ಅಮಿತಾಬ್ ಬಂದ್ರೆ ಹಿಂದಿಯ ಪ್ರಾರ್ಥನೆ, ತೆಲುಗಿದ್ದು ಬಂದ್ರೆ ಇನ್ನೊಂದು ಪ್ರಾರ್ಥನೆ, ಬೇರೆ ಬೇರೆ ನಟರು ಬಂದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಂದಾಗ ದೈವಕ್ಷೇತ್ರ ಒಂದು ಪ್ಯಾನ್ ಇಂಡಿಯಾ ಆದಿತ್ತ ಎಂಬುದು ನಮ್ಗೆ ಅಲ್ಲಿಯೂ ಭಯ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಆ ರೀತಿಯ ಪ್ರಾರ್ಥನೆಗಳನ್ನು ಯಾವತ್ತೂ ಮಾಡಬಾರದು. ಇನ್ನೊಂದು ವಿಚಾರವನ್ನು ನೀಡಿದಾಗ ದೈವಾರಾಧನೆಯ ನಿಯಮಗಳನ್ನ ಇದು ವಿಜಯಕುಮಾರ್ ಕೊಡಿಯಲು ಬೈಲಲ್ಲ ಕಾರ್ತಿಕಾರರ ನಾಟಕ ಅಲ್ಲ ಹೇಳಿದ ಹಾಗೆ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಮಾತು ಬರ್ತದೆ. ನಾನು ಹೇಳುವಂತದ್ದು, ಒಬ್ಬ ಕಲಾವಿದ ನಿರ್ದೇಶಕನ ಮಾತನ್ನು
ಅಲ್ಲ ನಿರ್ದೇಶಕ ಹೇಳಿದಾಗೆ ಮಾಡದಿದ್ದರೆ ಅವ ಕಲಾವಿದನೂ ಅಲ್ಲ. ನಿರ್ದೇಶಕನನ್ನು ಪಾಲಿಸುವುದು ಕಲಾವಿದನ ಕರ್ತವ್ಯ. ಅವನು ತಪ್ಪಿ ನಡೆದರೆ ನಿರ್ದೇಶನವು ಹಾಳಾಗ್ತದೆ. ಅದೇ ರೀತಿ ದೈವಾರಾಧನೆಗೂ ಒಬ್ಬ ಹಿರಿತನ ಮತ್ತೆ ಹಿರಿಯ ತಲೆಮಾರಿನ ಗಣಿಕಾರರ ಹಿರಿಯರ ಮಾರ್ಗದರ್ಶನಗಳಿದೆ. ಆ ನಿರ್ದೇಶನವನ್ನು ಪಾಲಿಸುವಂತದ್ದು ಸರಿಯಾದ ಕ್ರಮ ಆಗಿರುವಾಗ ಇವತ್ತು ನಮಗೆ ನೋವಾಗುವುದು, ಇವತ್ತು ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ದೈವದ ನಂಬಿಕೆಯನ್ನ ಇವತ್ತು ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡುವುದರ ಮುಖಾಂತರ ಯಾವ ಗುಡಿಗುಂಡಾರದಲ್ಲಿ ಯಾವ ವರ್ಷಕ್ಕೊಮ್ಮೆ ಆಗುವಂತ ನೇಮಕೋಲಗಳಲ್ಲಿಯೋ ನಡವಳಿ ಬಲಿಯಲ್ಲಿಯೋ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡುವಂತ ದೈವವನ್ನ ಹಾದಿ ಬೀದಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಟ್ಯಾಬ್ಲೋದಲ್ಲಿ ರಾಜಕಾರಣಿಗಳನ್ನ ಸ್ವಾಗತಿಸುವ ಮಟ್ಟಕ್ಕೆ ದೈವಾರಾಧನೆ ಮುಟ್ಟುವಲ್ಲಿ ನಮ್ಗೆ ನೋವಾಗ್ಲಿಲ್ಲ. ಅದನ್ನ ಅಸ್ಮಿತೆಯನ್ನು ಕೊಡುವಾಗಲೂ ಅವರಿಗೆ ನೋವಾಗ್ಲಿಲ್ಲ. ಅದೇ ರೀತಿ ಇವತ್ತು ತುಳುನಾಡಿನ ಇತಿಹಾಸದ ಪರಂಪರೆಯಲ್ಲಿ ಎಲ್ಲಿಯೂ ರಾಜನ್ ದೈವಗಳಿಗೆ ಹರಿಕೆಯ ನಿಯಮ ಅಂತ ಕೊಡುವ ನಿಯಮ ಇಲ್ಲ. ಕಾಲಾದಿ ನಿಯಮಗಳು ಮತ್ತೆ 12 ಸಂಕ್ರಮಣಗಳು ಬೇರೆ ಬೇರೆ ಇದ್ದರೆ ಅತಿ ಶ್ರೇಷ್ಠವಾದಂತ ಧರ್ಮ ನಿಯಮ ಇಂಥದ್ದನ್ನೆಲ್ಲ ಕೊಡಬಹುದು ಅಂತ ನಿಯಮ ಇದೆ. ಹಾಗಂತೇಳಿ ನಾನು ಆ ಕ್ಷೇತ್ರದ ಬಗ್ಗೆ ಅವರು ಕೊಡುವುದಕ್ಕೆ ಮುಂದಿನ ದಿನ ನಾವು ಅದನ್ನು ತಡೆಯುವುದಾಗಲಿ ಅದರ ಬಗ್ಗೆ ನಾವು ಮಾತಾಡುವುದಿಲ್ಲ. ನಮ್ಮ ವಿಚಾರಗಳು ಇಷ್ಟೇ. ಈ ಸಂದೇಶಗಳು ಇವತ್ತು ನಾವು ಅವರ ಯಾರ್ಯಾರನ್ನ ಸಂಘರ್ಷಕ್ಕೊಳಗಾಗಿ ಅಲ್ಲ ಅವರು ನನಗೆ ಮಾಡಿದ ತೇಜೋವಧೆಯನ್ನು ಅವರಿಗೆ ನಾನು ಮಾಡಿ ಆ ರೀತಿ ನಾನು ಸಂಘರ್ಷಕ್ಕೆ ಇದನ್ನು ಕೊಂಡೋಗ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ದೈವಾರಾಧನೆ ಒಂದು ಸಂದೇಶದ ರೂಪವಾಗಿ ಜನರಿಗೆ ಮುಟ್ಟಬೇಕು. ಇನ್ನೊಂದು ನಾನು ಹೇಳುವಂತದ್ದಾದ್ರೆ ಇವತ್ತು ನಾನು ಕೇಳುವಂತದ್ದು ಇವತ್ತು ನಾನು ವೈಯಕ್ತಿಕವಾಗಿ ಅವರ ಕತೆ ಅವರಿಗೆ ನಮಗೆಷ್ಟು ಗೊತ್ತು ಅಂತ ಅದಲ್ಲ. ತುಳುನಾಡಿನ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ದೈವಾರಾಧನೆಯ ನಿಯಮ ಗೊತ್ತಿರಲೇಬೇಕು. ಈಗ ದೈವಾರಾಧನೆ ನಿಯಮವನ್ನ ಪ್ರಸನ್ನ ರವಿ ಅವರು ಆ ರೀತಿ ಒತ್ತಿ ಹೇಳಿ ಅವರನ್ನು ಕೇಳುವಂತದ್ದು ತಮ್ಮನ್ನ ಶೆಟ್ಟಿಗೆ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕೇಳುವಂತದ್ದು ಯಾವ ಮನೆಯಲ್ಲಿ ಮುಡಿಪು ಕಟ್ತಾರೆ, ಯಾವ ಮನೆಯಲ್ಲಿ ಕಾಳಾದಿ ಭೋಗಗಳು ಕಲ್ಲೊಟ್ಟಿ ಪಂಜುಲಿ ನಂಬ್ತಾರೆ, ಯಾವ ಮನೆಯಲ್ಲಿ ಯಾರು ನಾಗಾರಾಧನೆ ಮಾಡ್ತಾರೆ, ಯಾವ ದೈವವನ್ನು ಹೋಗ್ತಾರೆ, ಈ ರೀತಿಯಾಗಿ ನಾವು ದೈವವನ್ನು ನಂಬಿ ಪ್ರೇತಾರಾಧನೆ ಇಂಥವರಿಂದ ಮಾತ್ರ ದೈವಾರಾಧನೆಯನ್ನು ಕಲಿಬೇಕೇ ವಿನ ನಾನು ಈ ರೀತಿಯಾಗಿ ಇವರನ್ನ ಈ ರೀತಿ ನಾಟಕೀಯವಾಗಿ ಮಾತನಾಡುವವರ ದೈವಾರಾಧನೆ ಇವರಿಂದ ನನಗೆ ಕಲಿಯುವಂತ ಯಾವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ದೈವಾರಾಧನೆಯ ನಂಬಿಕೆ ದೈವವನ್ನು ನಂಬದವರು, ದೈವದ ಪೂಜೆ ಹಾಕದವರು, ದೈವಕ್ಕೆ ಇದ್ದ ಬಂಡವನ್ನು ಕುಡಿಯದವರು, ದೈವದ ಅಗಲನ್ನು ಸ್ವೀಕಾರ ಮಾಡದವರು. ನಾನು ಹೇಳಿದ್ರೆ ಇವರಿಂದ ನಮಗೆ ದೈವಾರಾಧನೆಯ ಪಾಠ ಕಲಿಯುವಂತದ್ದು ಇಲ್ಲ ಅಂತ ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಸೂರ್ಯಚಂದ್ರರ ಕಾಲದಿಂದ ಬಂದಂತ ಒಂದು ಪಂಚುಗುಳಿಯ ನಿಯಮವನ್ನ 4 ವರ್ಷಗಳಿಂದ ನಾವು ಈ ರೀತಿಯಾಗಿ ಒಂದು ಇಲ್ಲದ ಸಂಪ್ರದಾಯವನ್ನು ತಂದು ಇವತ್ತು ಚಿತ್ರದ ಮೂಲಕ ಸಿನಿಮಾದ ಮೂಲಕ ನಂಬಿಕೆ ಹಾಳಾಯ್ತು. ಇವತ್ತು ಇಂಥ ಕ್ಷೇತ್ರಗಳು ಇವತ್ತು ಮುಂದಿನ ದಿನ ಈ ರೀತಿ ನಂಬಿಕೆಗಳು ಹಾಳಾಗ್ತದ ಅಂತ ನಮಗೆ ಭಯ ಆಗಿದೆ. ಆದ್ದರಿಂದ ನಾನು ಹೇಳುವಂತದ್ದಿಷ್ಟೇ, ಅವರಿಗೆ ಮುಂದಿನ ದಿನ ಆ ಜಾರಂದಾಯ ದೈವ ಅಲ್ಲಿಯ ಸಂಪ್ರದಾಯವನ್ನು ಮುರಿಯ ಈ ರೀತಿಯಾಗಿ ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂತದ್ದು ಖಂಡನೀಯ. ಇಲ್ಲಿ ಅಂತಲ್ಲ ಎಲ್ಲಿಯೂ ಇಲ್ಲ. ಇದಕ್ಕೋಸ್ಕರ ತುಳುನಾಡಿನ ಎಲ್ಲ ಈಗ ದೈವ ನರ್ತಕರು ಮುಂದಿನ ದಿನ ಅನೇಕ ಗುತ್ತುಗಳು ಅಲ್ಲಲ್ಲಿ ನಮ್ಮ ದೈವದ 16 ಕತ್ತಲೆಗಳೇನಿದೆ ಇದನ್ನೆಲ್ಲ ಜನರಿಗೆ ತಿಳಿಸುವಂತ ಕೆಲಸಗಳಾಗಬೇಕು. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಬೇರೆ ಬೇರೆ ಇದೆ, ಅದರ ಗಡಿಗಳು ಬೇರೆ ಇದೆ, ಸಂಧಿಪಾತನ ಬೇರೆ ಇದೆ, ಬೇರೆ ಬೇರೆ ಇದೆ. ಆದರೆ 16 ನಿಯಮಗಳು ಎಂಬುದು ಎಲ್ಲ ಕಡೆ ಒಂದೇ. ಎಣ್ಣೆ ಪೂಲ್ಯ ಎಂಬುದರಲ್ಲಿ ಉಗ್ರದ ಪೂಲ್ಯ ಎಂಬುದನ್ನ ಇತ್ತೀಚೆಗೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ 2 ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಿರಿಯರು. ಅವರಲ್ಲಿಯೂ ನಾವು ಒಂದು ಹೇಳಿಕೆಗಳನ್ನ ಮುಂದಿನ ದಿನ ತಗೊಳ್ತೇವೆ. ಅವರಿಂದ ನಾನು ಕೇಳುವಂತದ್ದು ಸ್ಪಷ್ಟವಾಗಿ ಮುಂದಿನ ತಲೆಮಾರಿಗೆ ದೈವಾರಾಧನೆ ಉಳಿಬೇಕಿದ್ರೆ ನಿಮ್ಮ ಕಡೆಯಿಂದ ಈ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಅಲ್ಲಿ ನಡೆದಂತ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನು ನಾನು ನಿಮ್ಗೆ ಕೊಡ್ತೇನೆ, ಮತ್ತೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಕ್ಷೇತ್ರದ ಅಪಪ್ರಚಾರದ ಬಗ್ಗೆ ನಾವು ಎಲ್ಲಿಯೂ ಆ ಕ್ಷೇತ್ರದ ಬಗ್ಗೆ ತಪ್ಪಿನಡೆ ಒಂದೇ ಒಂದು ಮಾತು ಆ ಕ್ಷೇತ್ರದ ಬಗ್ಗೆ ಮಾತಾಡಲಿಲ್ಲ. ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಕದ್ರಿ ದೇವಸ್ಥಾನದ ಮೇಲೆ ನಂಬಿಕೆ ಇದೆ. ಕದ್ರಿಗೆ ಸೇರಿದಂತ 4 ಭಾಗದ ದೈವಗಳಲ್ಲಿ ಅದು ಒಂದಾಗಿದೆ. ಆದ್ದರಿಂದ ನಾವು ಹಿರಿಯರು ತೋರಿಸಿದ ರೀತಿ ನೀತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಲ್ಲಿ ಮಾತಾಡಿ ಕನ್ನಡದ ಪ್ರಾರ್ಥನೆಯನ್ನ ಮಾಡಬಾರದು, ತುಳುವಲ್ಲೇ ಮಾಡಬೇಕೆಂಬ ನಿಯಮ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಿಮಗೆ ಉದಾಹರಣೆಗಳನ್ನು ಕೊಡಬಹುದು. ದೈವಸ್ಥಾನಗಳ ಚಾವಡಿ ದೇವಸ್ಥಾನಗಳ ಸಂಬಂಧಪಟ್ಟಂತ ವ್ಯಾಪ್ತಿ ಎಲ್ಲಿದೆಯೋ ಆ ಜಾಗದಲ್ಲಿ ದೈವಕ್ಕೆ ಬರದ ಭಾಷೆಯನ್ನ ಅಲ್ಲದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸಬಾರದು ಎಂಬ ನಿಯಮವೂ ಇದೆ. ಆ ರೀತಿಯಾಗಿ ಒಂದು ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಂತ ವಿಚಾರಗಳು ಇದೆ. ಯಾಕಂತಂದ್ರೆ ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೀಟಿಂಗ್ಗಳು, ಬೇರೆ ಬೇರೆ ರೀತಿಯ ಚಾವಡಿಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಾಗುವಂತದ್ದು. ಯಾಕಂತ ಹೇಳಿದ್ರೆ ಇದು ದೈವ ಭಾಷೆಯಲ್ಲಿ
ಅದೇ ತಾಯಿ ಭಾಷೆಯಿಂದಲೇ ಮಾತನಾಡಬೇಕು. ದೇವ ಭಾಷೆ ಸಂಸ್ಕೃತಿ ಆದರೆ ದೈವ ಭಾಷೆ ತುಳು, ಅನ್ಯಥಾ ಬೇರೆ ಭಾಷೆಯಲ್ಲಿ ವ್ಯವಹಾರ ಮಾಡ್ತೀರಾ, ಇಲ್ಲಿ ಆ ತರದ್ದು ಕಂಡು ಬಂದಿದೆ ಅಂತ ಬಂದದ್ದು ಮಾತನಾಡಿದ್ದು ಇದೆ. ಇದಕ್ಕೋಸ್ಕರ ಅದು ಒಂದು ಜನರ ಮುಂದಿನ ದಿನಕ್ಕೆ ಇದೆಲ್ಲವೂ ಅರ್ಥ ಆಗ್ಬೇಕು. ಮತ್ತೆ ಇನ್ನೊಂದೇನ, ಈ ರೀತಿಯಾಗಿ ಕ್ರಿಶ್ಚಿಯನರು ಮತ್ತೆ ಮುಸ್ಲಿಮರು ಮುಂದಿನ ದಿನ ಇದಕ್ಕೆ ಅವಯವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಮಿಷನರ್ಗೆ ಇದು ದೂರು ಕೊಟ್ಟಿದ್ದೇನೆ ಅಂತ ಎಲ್ಲ ಒಂದು ಕಡೆ ಹೇಳಿದ್ರು. ನಾನು ರವಿಪ್ರಸನ್ನ ಅವರಿಗೆ ಸ್ಪಷ್ಟವಾಗಿ ಹೇಳುವಂತದ್ದು, ದೈವಾರಾಧನೆಯ ನಿಯಮದಲ್ಲಿ ಇವತ್ತಿನವರೆಗೆ ತುಳುನಾಡ ದೈವಕ್ಕೆ ಇವತ್ತಿನವರೆಗೆ ಯಾವ ಅನ್ಯ ಧರ್ಮೀಯರು ಕ್ರಿಶ್ಚಿಯನರಾಗ್ಲಿ ಮುಸ್ಲಿಮರಾಗ್ಲಿ ಎಲ್ಲಿಯೂ ಅಪಚಾರದ ಮಾತನ್ನಾಗಲಿ ಅದಕ್ಕೆ ಅಪವಾದವನ್ನಾಗಲಿ ಅದನ್ನು ಗೇಲಿ ಮಾಡುವಂತದ್ದಾಗ್ಲಿ ದೈವಾರಾಧನೆಗೆ ಅನ್ಯಾಯ ಮಾಡಲೇ ಇಲ್ಲ ಎಂಬುದು ಪತ್ರಿಕೆಯ ಮೂಲಕ ತಿಳಿಸುವಂತದ್ದು. ಇನ್ನೊಂದು ನಿಯಮ ಹೇಳುವಂತದ್ದು, ದೈವಾರಾಧನೆಯ ನಿಯಮದಲ್ಲಿ ಇಂದಿಗೂ ಮುಸ್ಲಿಮರ ಮತ್ತೆ ಕ್ರಿಶ್ಚಿಯನರ ಒಳಗೊಳ್ಳುವಿಕೆ ಮತ್ತೆ ಗೌರವದ ರೀತಿಯಲ್ಲಿ ನಡ್ಕೊಳ್ಳುವ ಅನೇಕ ಕ್ಷೇತ್ರಗಳಿದೆ. ಉದ್ಯಾವರದಲ್ಲಿದೆ, ನಿಮ್ಗೆ ಬೇರೆ ಬೇರೆ ಕಡೆಗಳಲ್ಲಿ, ನಿಮ್ಗೆ ಎಲ್ಲಾ ಕಡೆಗಳಲ್ಲಿ ನಿಮ್ಗೆ ಅಂತ ಸುಮಾರು ಉದಾಹರಣೆಗಳನ್ನು ಕೊಡಬಹುದು. ಆದ್ದರಿಂದ ಜನರನ್ನು ಎತ್ತಿ ಕಟ್ಟುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಈ ರೀತಿಯಾದ ನಾಟಕವನ್ನಾಡಿ ದೈವಾರಾಧನೆಯನ್ನ ಒಂದು ರೀತಿ ಗೊಂದಲಕ್ಕೆ ದೂಡಬೇಡಿ ಅಂತ ರವಿಪ್ರಸನ್ನ ಅವರಿಗೆ ಮತ್ತೊಮ್ಮೆ ನಾನು ಕಿವಿ ಮಾತು ಕೊಡ್ತಾ ಇದ್ದೇನೆ. ಈ ರೀತಿಯ ವೃತ್ತಿಯ ಗ್ಯಾಂಗ್ ಇದೆ ಅವನ ಹತ್ರ. ಆದ್ರೆ ನಾನು ನೆನಪಿಡಿ, ಅವನು ಏನೇ ಮಾಡ್ಲಿ ಅವನನ್ನು ಈ ರೀತಿಯಾಗಿ ದೈವಾರಾಧನೆಯ ವಿರುದ್ಧ ಬಂದ್ರೆ ನಾವು ಅವನನ್ನು ಎದುರಿಸ್ತೇವೆ. ಈಗ ಅವನು ಇವತ್ತಲ್ಲ, ಅವನು ಹಿಂದಿನಿಂದ ಕೂತ್ಕೊಂಡು ನಮ್ಮ ದೈವಾರಾಧನೆ ಈಗ ಒಂದು 3 ವರ್ಷದಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾರಾದ್ರೂ ಬರೆಸುವುದು, ಯಾರಾದ್ರೂ ಕಿಟಲೆ ಮಾಡುದು, ಇದು ಮಾಡ್ತಾನೆ ಇದ್ದಾನೆ. ನಾನು ಗಮನಿಸ್ತಾ ಇದ್ದೆ ಆದ್ರೆ ನಾನು ನನ್ನ ಮಿತ್ರ ಅಂತೇಳಿ ಅವನಿಗೆ ಮಾತಾಡ್ಲಿಲ್ಲ. ಆದ್ರೆ ಮಾತಾಡದ ಮುಂಚಿನ ದಿನ ಮಾತಾಡಿದ್ದೇನೆ. ಒಟ್ಟಿನಲ್ಲಿ ಈತನ ಸ್ವಾರ್ಥ ನಮ್ಮ ದೈವಾರಾಧನೆಗೆ ಮಾರಕ ಆಗ್ತಾ ಇದೆ. ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಒಬ್ಬ ವ್ಯಕ್ತಿ 4 ವರ್ಷದಿಂದ ವ್ಯವಸ್ಥೆಯನ್ನು ನಾವು ಮಾಡಿದ್ದು. ಗ್ರಾಮ ದೈವದ ಜೊತೆ ಮನೆತನದ ದೈವ ಇರುವಂತ ನಿಯಮ ಇಲ್ಲ. 16 ಕಟ್ಟಳೆಗಳು ಎಲ್ಲಾ ಕಡೆಗಳಲ್ಲೂ ಒಂದೇ ರೀತಿ ಇದೆ. ಆದರೆ ಸಂಧಿಪಾತನಗಳು, ಆಹಾರ ಪದ್ಧತಿ, ಬಾರಣೆ ಪದ್ಧತಿ ಬೇರೆ ಬೇರೆ ಇದೆ. ಇನ್ನು ಏನಾದಿದ್ರೆ ನಿಮ್ಮದು ನಮ್ಮ ಕಡೆಯಿಂದ ಸಾಧಾರಣ ಈ ರೀತಿಯಾಗಿ ಆಗಿದೆ. ಒಟ್ಟಿನಲ್ಲಿ ಇದು ಈ ಸಬ್ಜೆಕ್ಟ್ಗೆ ಮಾತ್ರ ಈ ವಿಚಾರಧಾರೆ. ಈ ಸಬ್ಜೆಕ್ಟ್ಗೆ ನಮ್ಗೆ ವೈಯಕ್ತಿಕವಾಗಿ ಯಾರ ಮೇಲೆ ಯಾವ ದ್ವೇಷವೂ ಇಲ್ಲ. ನನ್ನ ಕಡೆಯಿಂದ ಮತ್ತೊಮ್ಮೆ ಸ್ಪಷ್ಟಪಡ್ತೇನೆ, ಯಾವುದೇ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಯಾವುದೇ ಅಪಚಾರಗಳು ಮತ್ತೆ ಹಣದ ವ್ಯವಹಾರ, ಅವ್ಯವಹಾರ, ಬಂಗಾರ ಸಂಬಂಧ, ಕದ್ದು ಅನದೆಗಳು ಯಾವುದೇ ರೀತಿ ನಾವು ಹೋದ ಮನೆಗಳಲ್ಲೂ ನೀವು ವಿಚಾರಿಸಬಹುದು. ಎಲ್ಲಾ ಕಡೆಗಳಲ್ಲೂ ನಾವು ಹೋದ ಕಡೆ ನಾವು ಆ ಮನೆಯಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಇದನ್ನು ದಾಖಲೆ ಮಾಡಿ ಒಂದು ಇಂಥ ರೈಟಿಂಗ್ ಮಾಡಿ, ಆ ಕುಟುಂಬದ ಬರಿ ಯಾವುದು, ದೈವ ಯಾವುದು, ಆಹಾರ ಪದ್ಧತಿ ಯಾವುದು, ಯಾವ ರೀತಿ ಬಳಸೋದು, ಯಾವ ರೀತಿ ಸೂಟೆ ಕಟ್ಟೋದು, ಚಿಲ್ಲಿ ಕಟ್ಟೋದು, ದೈವಕ್ಕೆ ಏನೇನು ಬಾರನೆ ಬೇಕಾಗುವ ವಸ್ತುಗಳೇನು ಎಲ್ಲ ಬೇಕು. ಮನೆ ಅನೇಕ ಈಗಾಗಲೇ ನಾವು ಗುತ್ತಿನ ಮನೆಯನ್ನ 12ಕ್ಕಿಂತ ಮಿಕ್ಕಿ ಗುತ್ತಿನ ಮನೆ ಕಟ್ಟಿಕೊಡ್ಲಿಕ್ಕೆಲ್ಲ ಈ ತರವಾಡು ಮನೆ ಚಿಕ್ಕ ಪುಟ್ಟ ಬಡವರಿಗೆ ಬೇಡಿಕೆ ಬಂದಿದೆ. ಈಗಾಗಲೇ 4 ಮನೆ ಒಕ್ಕಲಾಗಿ ಆಗಿದೆ. ಈಗಾಗಲೇ ಬರುವ 26-28 2 ಮನೆ ಈಗ ಆಗ್ತಾ ಇದೆ. ಇದನ್ನು ನಾವು ಸೇವಾ ರೂಪದ ಜೊತೆ ಅವರೇ ಇದು ಮಾಡುವಂತದ್ದು. ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಅವರಿಗೆ ಬರುವಾಗ ಒಂದು ಮನೆ ಕಟ್ಟಿ ಅನೇಕ ಕಡೆಗಳಲ್ಲಿ ಇವತ್ತು 50 ಲಕ್ಷ 1 ಕೋಟಿಯ ಮನೆ ಕಟ್ತಾರೆ. ಮರುದಿವಸ ಅಲ್ಲಿ ಒಂದು ಕತ್ತಿ ಇರುವುದಿಲ್ಲ, ಒಂದು ಕೋಳಿ ತಡೆಪಿಗೆ ಇದು ಇಲ್ಲ, ಒಂದು ಪಿತಳೆ ಇರುವುದಿಲ್ಲ. ಆದ್ರೆ ನಾವಲ್ಲ, ಇವತ್ತು ನಾವು ಕಟ್ಟಿಕೊಟ್ಟ ಮನೆಯಲ್ಲಿ ಗಂಧದ ಇದು ಕೊರಳಿಗಿಂದ ಮತ್ತೆ ಕತ್ತಿ ಏನ್ ಒಂದು ಕುಟುಂಬದ ಮನೆಯೊಳಗಡೆ ಯಾವ ಪಾತ್ರೆಗಳಿರ್ಬೇಕು, ಯಾವ ಆರಾಧನೆಗಳಿರ್ಬೇಕು, ಇದು ಜೊತೆಗೆ ನಾವು ಮಾಡಿದಂತ ಕರ್ಮಾಂಗಗಳು ನಿಮಗೆ ತಪ್ಪು ಅಂತ ಯಾರಾದ್ರೂ ಜ್ಯೋತಿಷರು ಬಂದು ಹೇಳಿದ್ರೆ ನಿಮ್ಮ ಹಾಕಿದ ಹಣವನ್ನ ಮರುಪಾವತಿ ಮಾಡುತ್ತೇನೆ ಅಂತ ಬರೆದು ಕೊಡ್ತಾ ಇದ್ದೇನೆ. ಜೊತೆಗೆ ನಿಮ್ಮಲ್ಲಿ ಯಾರಾದ್ರೂ ಬಂದು ಪ್ರಶ್ನೆ ಇಟ್ಟು ತಮ್ಮನ್ನು ನಾವಾಗಿ ಮಾಡುದಿಲ್ಲ, ನಾನು ಆ ಮನೆ ಯಜಮಾನಲ್ಲಿ ಮಾಡಿಸೋದು, ಬಂದು ಆ ಯಜಮಾನ ಮಾಡಿದಾಗ ಯಾರಾದ್ರೂ ತಪ್ಪು ಅಂತ ಹೇಳಿದ್ರೆ ಅವರು ಅದನ್ನ ಫ್ರೀಯಾಗಿ ಮಾಡಿಕೊಡ್ಬೇಕು. 3 ವರ್ಷಗಳ ನಂತರ ಅವರ ಹಣವನ್ನು ಕೊಡ್ಬೇಕು ಅಂತ ಹೇಳಿದ್ದೇವೆ. ನಾವು ಮಾಡಿದ ಎಲ್ಲಾ ಕೆಲಸಗಳು ಇವತ್ತಿನವರೆಗೆ ಯಾವುದೇ ಜ್ಯೋತಿಷ್ಯ, ಯಾವುದೇ ವೈದಿಕತೆ ಏನಿಲ್ಲ. ಗ್ರಾಮದ ಮಡಿವಾಳ ಮತ್ತೆ ಮನೆ ಒಕ್ಕಲಿಗೆ ಒಂದು ಗ್ರಾಮದ ತಂತ್ರಿಯವರು, ನಮ್ಗೆ ತಂತ್ರಿಯವರ ಮೇಲೆ ಆ ಗ್ರಾಮಕ್ಕೆ ಸಂಬಂಧ ಒಂದು ಗಣಹೋಮ ಮಾತ್ರ ಇಡ್ಲಿಕ್ಕೆ, ಉಳಿದ ಎಲ್ಲಾ ಕರ್ಮಾಂಗಗಳನ್ನ ಯಜಮಾನನೆ ಮಾಡುವುದರ ಮುಖಾಂತರ 8 ರಿಂದ 10 ಲಕ್ಷ ಮುಗಿಯುವಂತ ಈ ಪರಿಹಾರ, ಈ ರೀತಿಯಾದಂತಹ ಕೆಲವು ವೈದಿಕ ಸಂಬಂಧಿ ಖರ್ಚುಗಳು ಎಲ್ಲವೂ ನಿಂತು 30 ರಿಂದ 35 ಸಾವಿರಕ್ಕೆ ಒಳಗಡೆ ಒಂದು 8 ದೈವಗಳ
ಆಗುವಂತ ಪ್ರತಿಷ್ಠೆಲ್ಲ ಸ್ನೇಹವರನ್ನ ಮಾಡುವ ಕೆಲಸಗಳೆಲ್ಲ ಆಗ್ತದೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅನೇಕ ಮಡಿವಾಳರನ್ನು ತಯಾರಾಗಿದ್ದಾರೆ ಈಗ ಕೆಲಸಕ್ಕೆ. ಮುಂದಿನ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ನಾವು ಹೇಳುವಂತದ್ದು, ಇಂತಹ ಮಾಫಿಯಾ ಕವಿಪ್ರಸನ್ನಂತ ಮಾಫಿಯಾ ಕೇಳುದು ನಮ್ಮನ್ನು ಬಿಟ್ಟು ಬಿಡಿ. ನಾವು ನಮ್ಮ ಹಿರಿಯರು ತೋರಿದ ದೈವಾರಾಧನೆ ಮುಂದುವರಿಸಿಕೊಂಡು ಹೋಗ್ತೇವೆ. ಜನರಿಗೆ ಸರಿಯಾದ ಮಾರ್ಗವನ್ನು ಕೊಡಿ. ನೀವು ಎಲ್ಲವಲ್ಲಿ ಸರಿ ಇದೆ, ನನಗೆ ಕಟ್ಟುವವರ ಮೇಲೆ ಸಂಶಯ ಇಲ್ಲಂತೆ ಅವರೆಲ್ಲವೂ ಸರಿ ಇದೆ. ನಾನು ಹೇಳುವಂತದ್ದು ನಿಮ್ಮ ಕಣ್ಣೆದುರು ಒಂದು ಗೊನೆಮೂರ್ತಾದ ಜಾಗದಲ್ಲಿ ಒಬ್ಬನ ಕ್ಯಾಮರಾವನ್ನ ಒಡಿ ಮಾಡುವಷ್ಟು ಹೋದಾಗಲೂ ನಿಮ್ದು ಎಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು? ಆ ಜಾಗದಲ್ಲಿ ಕೂತು ಏನ್ ಸುಳ್ಳು ಹೇಳ್ತಾ ಇದ್ದೀರಿ ನೀವು? ನಾನು ಹೇಳುವಂತ ನಂಬಿಕೆ ಇದೆ ನಿಮ್ಗೆ, ಎಲ್ಲದೊಂದು ಕಡೆ ನಂಬಿಕೆ ಇದೆ. ನಮ್ಮ ಆರಾಧನೆ ನಿಯಮ ಇದೆ, ನೀವು ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳುವಂತದ್ದು. ಹೇಳಿ. ದೈವಾರಾಧನೆ ಮತ್ತೆ ಮೂಲ ಆರಾಧನೆ ಏನಿದೆಯೋ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ಋಷಭ್ ಶೆಟ್ಟಿ ಸಿನಿಮಾ ನೋಡಿದ್ರೆ ಅಲ್ಲಿ ಅದಕ್ಕೆ ಧಕ್ಕೆ ಬರುವಂತದ್ದು ಏನಿದೆ ಒಂದು. ಮತ್ತೆ ಅವರು ಈಗ ಫಸ್ಟ್ ಸಿನಿಮಾ ಆಗುವಾಗಲೂ ಕೆಲವೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಏನ್ ಸೇವೆ ಕೊಡ್ಬೇಕಾದ ನೇಮ ಸಿನಿಮಾ ಬಿಡುಗಡೆ ಆದ್ಮೇಲೆ ಆ ಸೇವೆಗಳನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾನ ಬಿಡುಗಡೆ ಸಕ್ಸಸ್ ಆದ್ಮೇಲೆ ಹಾಗೆ ನಿಲ್ಲಿಸಿದ್ದಾರೆ. ಆದ್ರೆ ಅವರಿಗೆ ನಂಬಿಕೆ ಇಲ್ವಾ? ಯಾಕೆ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನೋಡಿ, ಈಗ ನಾವು ಅವರಿಗೆ ನಮ್ಮ ಹತ್ರ ಕೇಳುವಾಗಲೂ ಒಳ್ಳೆಯ ನಿರ್ದೇಶಕ, ನೀವು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ, ನೀವು ಮಾಡಬೇಡಿ ಅಂತ ನಾನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ. ನಾವು ಹೇಳುವಂತದ್ದು ಈಗ ಒಂದು ನಂಬಿಕೆ ಒಳಗೆ ಹೊತ್ತು ಈಗ ಹಾದಿ ಬೀದಿಗಳಲ್ಲಿ ಹೋದಾಗ, ಈಗ ಉದಾಹರಣೆಗೆ ಈಗ ಪರದೇಶದಲ್ಲಿ ಅಲ್ಲ ಹೊರಗಿನವರಿಗೆ ಈಗ ಅವರು ಆಗ್ತಾರೆ ಬಿಡಿ, ಅನೇಕ ಊರಿನವರು ಇಲ್ಲದವರು ಎಲ್ಲಿ ಇಲ್ಲ, ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾಗಿ ನಾವು ಟ್ಯಾಬ್ಲೋದಲ್ಲಿ ಮತ್ತೆ ನಂಬಿಕೆಗಳು ಇದು. ನಾನು ಸಿನಿಮಾದ ಸಮಯದಲ್ಲಿ ನಾನು ಅದನ್ನ ವಿರೋಧ ಮಾಡಲಿಲ್ಲ. ನೀವು ನೋಡಿದಿರಿ ಇಲ್ಲಿ ಅದನ್ನು. ಈಗ ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಹಾಳಾಯ್ತು ಹೇಗೂ ಅಂದ್ರೆ ಜನರಿಗೆ ಮುಟ್ಟಿ ಇದಾಯ್ತು, ಅದು ಆದಿ ಬೀದಿಗಳಲ್ಲಾಯ್ತು. ಒಂದು ನಂಬಿಕೆ ಇದೆ, ರಾಷ್ಟ್ರೀಯ ಇದೆ, ಇದು ಕಟ್ಟಿ ಪೂ ಹಿಡಿದು ಬರ್ಬೇಕಾದನ್ನ ಅಲ್ಲಿ ಬರ್ತದೆ, ಇವನಿಗಿಂತ ಜಾಸ್ತಿ ಅವನಿಗೆ ದರ್ಶನ ಬರ್ತದೆ, ಎಲ್ಲ ಇದೆ. ಇಲ್ಲಿ ಇರುವಂತದ್ದು ನಮ್ಮದು ನಂಬಿಕೆ ಅದಲ್ಲ. ಈಗ ಇಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳುವಂತ ಹರಿಕೆಯ ಕೋಲ ಇಲ್ಲಿ ಹಾಳಾದದ್ದು. ಈಗ ಇಲ್ಲಿ ಹಾಳಾದದ್ದು ಒಂದು ಎಲ್ಲವನ್ನು ಒಂದು ನಿಯಮ ಅಂತ ಹಿರಿಯರು ಮಾಡಿದ್ದಾರೆ. ಒಂದು 16 ಸಂಕ್ರಮಣ, ಒಂದು ಕಟ್ಟುಕಟ್ಲೆ, ಒಂದು ಸಂಧಿಪಾರ್ಧಾನ, ಒಂದು ದೈವಕ್ಕೊಂದು ವ್ಯಾಪ್ತಿ, ದೈವಕ್ಕೊಂದು ಬರಿ, ಎಲ್ಲ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟು ದೈವಾರಾಧನೆ ಅಂದ್ರೆ ವಿಸ್ತರಿತವಾದಂತ ಇಡೀ ದಕ್ಷಿಣ ಕನ್ನಡಕ್ಕೆ ಒಂದು ದೈವಾರಾಧನೆ ಅಲ್ಲ. ದೈವಾರಾಧನೆ ಚಿಕ್ಕ ವ್ಯಾಪ್ತಿ, ಒಂದು ಗ್ರಾಮ ಮತ್ತೆ ಒಂದು ಕುಟುಂಬ. ನಿಮ್ಗೊಂದು ಕುಟುಂಬ ಇದೆ, ನಮ್ಗೊಂದು ಗ್ರಾಮ ಇದೆ. ಈ ವ್ಯಾಪ್ತಿಯೊಳಗೆ ಇಲ್ಲಿ ಏನಂತ ಹೇಳಿ ನೋಡಿ, ಅರಿಕೆಯ ಕೋಲ ಅಂತ ಒಂದು ವೇಳೆ ಈಗ 100 ವರ್ಷದಿಂದ ಇದ್ರೆ ಮಾಡಬಹುದು. ಈಗ ನೋಡಿ, ನಾವು ಒಂದು ಬೇರೆ ಕಡೆ ಒಂದು ಕಡೆ ಋಷಭ್ ಶೆಟ್ಟಿ ಕೋಲ ಕೊಟ್ಟರು. ನಿಜವಾಗಿ ಇಲ್ಲಿ ಒಂದು ನಿಯಮ ಇದೆ, ಗ್ರಾಮ ದೈವಕ್ಕೆ ಹಾಲು ಕುಡಿಯದೆ ಅದರದ ಮೂಲೆ ಪರ್ಮಿಷನ್ ತಗೊಳ್ಳದೆ ಇನ್ನೊಂದು ದೈವಕ್ಕೆ ಮಾಡ್ಲಿಕ್ಕಿಲ್ಲ. ಒಂದು ಅದಕ್ಕೊಂದು ನಿಯಮ ಇದೆ. ಆ ನಿಯಮ ಅಲ್ಲಿಯೂ ಉಲ್ಲಂಘನೆ ಆಗಿದೆ. ಯಾಕಂದ್ರೆ ಅಲ್ಲಿ ಪುತ್ತೂರು ಬಿಚ್ಚಾದದ್ದು ಮೊನ್ನೆ, ಇದರ ಮುಂಚೆ ಮೊನ್ನೆ, ಇದಕ್ಕಿಂತ 3 ತಿಂಗಳ ಮುಂದೆ ಆಗಿದೆ. ನಾವು ಹೇಳುವಂತದ್ದು ಈ ರೀತಿ ಆದ್ರೆ ವ್ಯಾಪಾರದ ದೃಷ್ಟಿ ಏನು ಆ ಕ್ಷೇತ್ರದಲ್ಲಿ ಇದಕ್ಕೆ ಮೊದಲು ಆರೋಗ್ಯ ಸೇವೆಗಳು ಆಗಿದೆ, ಇದೇನು ಹೊಸತಾದದ್ದಲ್ಲ. ಅಲ್ಲೇ ಎಲ್ಲಿ ನೇಮಾದ ಪ್ಲೇಸ್ ಅಲ್ಲಿ ನೇಮಾದ ಪ್ಲೇಸ್ ಅಲ್ಲಿ ಇಲ್ಲಿ ಹೊರಪಂಜೂರ್ಲಿ ಇದಕ್ಕೆ ಮೊದಲು ಆಗಿದೆ, ಇದಾಗಿದೆ. ಅದರಲ್ಲಿ ಯಾಕೆ ಅದನ್ನೇ ಅಲ್ಲ ಈಗ ಅಲ್ಲಿ ನಮ್ದು ಈಗ ನಾಳೆ ಆದ್ರೆ ಮೊನ್ನೆ ಕೇಳಿದ್ರು ನನಗೆ, ಇಲ್ಲಿ ಮುಂದೆ ಆದ್ರೆ ನಾವು ಬರುದಿಲ್ಲ. ಆದರೆ ಇದನ್ನೇ ಈಗ ರಿಷಬ್ ಶೆಟ್ಟಿಯ ಕೋಲದಿಂದ ಆರಂಭವಾಗಿ ಎಲ್ಲ ಮಾಡಿ ಮುಂದೆ ಆದ್ರೆ ಈ ರೀತಿ ಜಾರನ್ ದೈವ ನಾನು ಹೇಳೋದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಯಾ ಕ್ಷೇತ್ರದಲ್ಲಿ ಕೆಲವೊಂದು ಅದು ನಿಯಮಗಳಂತೆ ಇಲ್ಲಿ ಕಮಲ್ ಕ್ಷೇತ್ರ ನೀವ್ ಹೇಳಿದ್ರಿ ಹಿಂಗಾರ ಆರಿಸಿ ನೋಡುವ ನೀವು ಒಂದು ನಿಮಿಷ ಕೇಳಿ. ದೈವ ನುಡಿ ಕೊಡುವಾಗ ಕೆಲವೊಮ್ಮೆ ಪದ್ಯ ಅಂದ್ರೆ ಇಲ್ಲಿ ಮನೆ ಮಂಚವಿದೆ, ಅಲ್ಲಿಂದ ಹಿಂಗಾರ ತರಿಸಿ ನುಡಿ ಕೊಟ್ಟದ್ದು ನೋಡಿ. ಈಗ ನೀವು ಅದನ್ನು ನೋಡಿಲ್ಲ, ಈಗ ಚರ್ಚೆ ಆದ್ರೆ ರಾತ್ರಿ ಹಗಲು ಮಾಡಬೇಕಾದಿತ್ತು. ನೀವು ಈಗ ನೋಡಿದ ನೋಡಿ, ಇಲ್ಲಿ ದೈವ ಅಪ್ಪನೆ ಕೊಟ್ಟು ದೈವ ಅಪ್ಪನೆ ತಗೊಳ್ಲಿಕ್ಕಿಲ್ಲ. ದೈವ ಒಂದು ಜಾಗದಲ್ಲಿ ನೀವು ದೈವಕ್ಕೆ ಏರಿಸಿ ಕೊಟ್ಟಾಗ ದೈವ ಹೇಳುವಂತದ್ದು ಎನ್ನ ಕುತ್ತುಳುಲ್ಲ ಕುರುದು ತೀರ್ಮಾನ ಮಂತಲೇ ಯಾನೈಕ ಪದ್ನಾಟಿಗಳ ಪದ್ಯವಾಸ ಅನ್ಬೆ ಅಂತ. ಅಲ್ಲಿ ಎಲ್ಲಿಯೂ ದೈವ ಕಟ್ಟಿ ಚರ್ಚೆಗಳಾಗ್ಲಿಕ್ಕಿಲ್ಲ, ಬಲಿಮೆ ಆಗ್ಲಿಕ್ಕಿಲ್ಲ, ಏನಿಲ್ಲ. ನೀವು ಒಂದು ವೇಳೆ ಈಗ ನಾನೊಂದು ಏನಾದ್ರೂ ಒಂದು ಅಂಗಡಿ ಓಪನ್ ಮಾಡ್ತೇನೆ ಅಲ್ಲ, ಏನಾದಿದೆ ಅಪ್ಪನ್ ಈ ಪೋಯಿನತೆ ಬಂದು ಜಯತ ಕೈನಾಲ ಗೆಲ್ಪಬೇಕು, ಈ ರೀತಿಯಾದಂತ ಒಂದು ಇಲ್ಲಿ ಎಲ್ಲವೂ ಮಾತಾಡಿ ನುಡಿ ಕೊಡುವಾಗಲೇ ಅಲ್ಲ. ಅದು ಈಗ ಆರಂಭವಾದ ಅಲ್ಲ. ನಾನು ಈಗ ನಮ್ಮ ಬಾಲ್ಯ ನಿಮ್ಮ ಬಾಲ್ಯ ಒಂದೇ. ಈಗ ಎಲ್ಲಿ ಆಗಿದೆ ಗೊತ್ತು ನಿಮ್ಗೆ, ನಮ್ಮ ಬಾಲ್ಯ ನಿಮ್ಮ ಬಾಲ್ಯ ಒಂದೇ. ನನಗೆ 55 ವರ್ಷ ಆಯ್ತು.
ನಿಮ್ಗೆ ಎಷ್ಟು ವರ್ಷ ಆಯ್ತು? ಆ ವಿಷಯ ಹೇಳಿದ್ದು ಈ ಬಾಲ್ಯದ ಈ ಸಮಯದಲ್ಲಿ ನೀವು ಈಗ ಇಲ್ಲಿಗಿಂತಲೂ ಇನ್ನೊಂದು ಚರ್ಚೆ ಬೇಕಾದ್ರೆ ಇಡೋಣ. ನಾನು ಚರ್ಚೆ ಇಡ್ತೇನೆ ಸಾರ್ವಜನಿಕವಾಗಿ. ನೀವು ನಿಮ್ಮ ಹಿರಿಯರಲ್ಲಿ ಕೇಳ್ಕೊಂಡು ಬನ್ನಿ. ಹಿಂಗಾರ ಆರಿಸುವುದು ಕಟ್ಟಿ ನೇಮದಲ್ಲಿ ತೀರ್ಮಾನ ಕೊಡುವಂತದ್ದೇ. ದೈವ ಮಾತಾಡ್ತದೆ ಪ್ರತಿಯೊಂದನ್ನು. ಈ ರೀತಿಯಾಗಿ ಈಗ ಕುಟುಂಬ ಪದ್ಧತಿಯ ದರ್ಶನ ಪಾತ್ರಿಗಳು ಮತ್ತೆ ನಾಗಪಾತ್ರಿಗಳು ಅನುಸರಿಸಿದ ವಿಚಾರವನ್ನ ಈ ದೈವರ ಕಟ್ಟುವವರಲ್ಲಿ ಆದದ್ದು ಅಲ್ಲ. ನಾನೇ ಒಪ್ಪಬೇಕಲ್ಲ ನೋಡಿ. ನಾನು ಮೊದಲು ಅಲ್ಲ ಇವ್ರೆ ಒಪ್ಪಬೇಡಿ ಅಲ್ಲ. ನಿಮ್ಗೆ ಮಾತು ಗೊತ್ತಾಯ್ತಾ? ನಾನು ಮೊದಲು ಹೇಳಿದ್ದು ಮಾತು ಗೊತ್ತಾಯ್ತಾ? ಬಲವಂತದ ಹೇರಿಕೆಗಳಿಲ್ಲ. ಮಾತು ಆರಂಭವಾಗುವಾಗ ಮೊದಲು ಹೇಳಿದ್ದು ಈಗ ಹಿಂಗಾರಿಸುವ ಕ್ರಮ ಇಲ್ಲ ಅಂತ ಯಾವ ದಾಖಲೆ ಮೇಲೆ ಅಲ್ಲ. ನಾನು ಮಾತನಾಡುವಾಗ ಹಿಂಗಾರಿಸುವ ಸಂಪ್ರದಾಯ ಇಲ್ಲ ಅಂತ ಯಾವ ದಾಖಲೆ ಪ್ರಕಾರ ನೋಡಿ. ನಾವು ದಾಖಲೆ ಇಲ್ಲಿ ಎಲ್ಲವೂ ಲಿಖಿತವಾದ ರೂಪದ ಯಾವುದು ದೈವಾರಾಧನೆಯಲ್ಲಿ ಸಿಕ್ಕುವುದಿಲ್ಲ. ದೈವಾರಾಧನೆ ಅಂತ ಹೇಳಿದ್ರೆ ತಮ್ಮನ್ನ ಶೆಟ್ಟಿಯಾಗಿ ಹೇಳಿದಾಗ ಕರ್ಕೊಂಡು ಹೋಗುದು, ಮತ್ತೊಮ್ಮೆ ದರ್ಶನ ಪಾತ್ರೆ ಅವರ ಪುರೋಹಿತರು ಹೇಳಿದಾಗ ಹೋಗುವಂತದ್ದು ದೈವಾರಾಧನೆ ಅಲ್ಲ. ದೈವಾರಾಧನೆಯಲ್ಲಿ ನನ್ನ ಹಿರಿಯರು ತೋರಿಸಿದನ್ನು ಮುಂದುವರಿಸಿಕೊಂಡು ಹೋಗುವಂತದ್ದು ದೈವಾರಾಧನೆ. ಎಲ್ಲಾ ದೈವಗಳು ಮಾತನಾಡುತ್ತದೆ. ನೀವು ನೋಡಿದ ದೈವದ ಕಾಲದಲ್ಲಿ ಆ ದೈವಿಗ ಅಲ್ಲಿ ಹೋಗಿ ನೀವು ಮಾತಾಡಿ ಅವರ ಹತ್ರ ಕೇಳಿ ಈ ಕ್ರಮ ಬಂದದ್ದು ಹೇಗೆ ಯಾವಾಗ ಅಂತ. ಹಿಂಗಾರದ್ದು ಬಿಸಾಡಿ ಸನ್ನೆ ಮಾಡುವುದು ಎಲ್ಲಿಯೂ ಈಗ ಆಗ್ತದೆ. ದೈವದ ಕಲ ಅಲ್ಲೇ ಮಾತನಾಡಿ ಅಲ್ಲೇ ತೀರ್ಮಾನ ತೆಗೆತದೆ. ಗೊಂದಲಗಳಿದ್ದರೆ ಅದಕ್ಕೋಸ್ಕರವೇ ಗುದ್ದುಗಳು ಬೇರೆ ಬೇರೆ ನಿಯಮಗಳಿರುವಂತದ್ದು. ಕೂತು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಇರುವಂತದ್ದು. ಮತ್ತೆ ನೀವು ಅದನ್ನು ದಾಖಲೆ ಕೊಡಿ ಅಂತ ಹೇಳಿದ್ರೆ ದೈವಾರಾಧನೆ ಎಂಬುದು ಮೌಖಿಕ ಪರಂಪರೆ ಅಲ್ಲ. ತಮ್ಮಣ್ಣ ಶೆಟ್ಟಿ, ನೀವು ಹಿಂಗಾರ ಆರಿಸುವ ಮೂಲಕ ಕೇಳಿದ್ದು ನಾವು ಈಗ ಒಂದು 35 ವರ್ಷಗಳಿಂದ ದೈವಾರಾಧನೆ ನೋಡ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಮಾಡ್ತಾ ಇರ್ತೇವೆ. ಇದರಲ್ಲಿ ಆ ಹಿಂಗಾರ ಹಾರಿಸುವಂತ ಕ್ರಮ ಚಕ್ಕುಪರವ ಅಂದ್ರೆ ಅವರಿಗೆ ಈಗ 100 ವರ್ಷ ದಾಟಿರ್ಬೋದು ಅಂತ ಹೇಳಿದ್ದಾರೆ. ಅವರ ಕಾಲದಿಂದ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ನಂತರ ಈಗ ಅವ್ರು ಮಾಡ್ತಾ ಇದ್ದಾರೆ. ನಾನು ನೋಡಿದ್ದು ಹಾಗಿರುವಾಗ ಅಂದ್ರೆ ಆ ಚಕ್ಕುಪರವ ಅವರ 65 ವರ್ಷಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಹಿಂದಿನಿಂದ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅವರು ಮುಂದುವರೆದವರು ಸಕ್ಸಸ್ ಅನ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದು ನಡ್ದದ್ದು ನಾವು ಕಣ್ಣಾರೆ ನೋಡಿದ್ವಿ. ಗುರುಗಳೇ ನೋಡಿ, ನಾನೊಂದು ಇಲ್ಲಿ ಈ ದೈವಾರಾಧನೆ ಇಲ್ಲಿ ಏನು ಗೊತ್ತುಂಟು ಸರ್, ನಾವು ಮಾನವರಾಗಿ ಒಂದು ಚರ್ಚೆಗಳನ್ನು ಮಾಡಬಹುದು, ಸರಿ ತಪ್ಪುಗಳನ್ನ ತೀರ್ಮಾನ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಈಗ ಉದಾಹರಣೆಗೆ ಈಗ ಒಂದು ನನಗೆ ಶನಿ ಹಿಡಿಯಿತು, ನಿಮ್ಮ ಹತ್ರ ಜ್ಯೋತಿಷಕ್ಕೆ ಬಂದ್ರೆ ನೀವು ಹೇಳ್ತೀರಿ ನಿನ್ನ ಕಂಟಕ ಹೋಗ್ತದೆ 6 ತಿಂಗಳ ಮುಂಚೆ ನೀನು ಇದಕ್ಕೆ ಉದಾಹರಣೆಗೆ ಹೇಳಿದ್ರು. ಅಲ್ಲ ನೀವಲ್ಲ ಒಬ್ಬ ಜ್ಯೋತಿಷರು ಹೇಳ್ತೀರಿ 6 ತಿಂಗಳ ಮುಂಚೆ ಇದಕ್ಕೆ ಪರಿಹಾರ ಆಗ್ಬೇಕಂತ. ನಮ್ಮ ದೈವ ಆತರ ಅಲ್ಲ. ತೀರ್ಮಾನ ತೆಗೊಳ್ಳುವುದು ಏನಂತ ಹೇಳಿದ್ರೆ ಈಗ ನನ್ನ ಕಲ್ಲುಟ್ಟಿಗ ನನ್ನದಕ್ಕೆ ನನಗೆ ಅಗಿಲ್ ಬರ್ಬೇಕು ಅಂತ ಹೇಳಿ ಒಂದು ರುಯ್ಯನ್ನು ಎಲ್ಲಿಯಾದ್ರೂ ಈಡಿಟ್ಟು ಆಗ್ತದೆ. ಈಗಿರುವಾಗ ನಾವು ಸ್ಪಷ್ಟವಾಗಿ ಇದರಲ್ಲಿ ಹೇಳುವಂತದ್ದು ಇದಮ್ಮಿತ್ತಮೆಂಬ ನಿಯಮಕ್ಕಿಂತಲೂ ಸ್ಪಷ್ಟವಾಗಿ ಇದನ್ನ ನೀವು ಅದನ್ನು ಮಾಡ್ಕೊಂಡಿದ್ರೆ ನೀವು ಪಾಲಿಸ್ಕೊಂಡು ಹೋಗಿ. ನಾವು ಹೇಳುವಂತದ್ದು ಇದಕ್ಕೂ ಬಲವಂತದ ಏರಿಕೆ ಇದು ಮಾಡಬೇಕು. ಈಗ ಮೊನ್ನೆ ಆ ಚೇತನದಿಂದ ಹೇಳಿದ್ರು, ಈಗ ಮುಂದೆ ನೋಡಿ ಅದು ನಮ್ದಲ್ಲ, ನಾವು ಅಂತ ಸಂಘಟನೆಗಳಲ್ಲ, ವಿಚಾರಗಳು ಕೊಟ್ಟಿದ್ದೇವೆ, ಹರಿಕೆಗಳು ನಿಮ್ಮ ಕಥೆನಾ ಅಲ್ಲಿ ನನ್ನ ವ್ಯಾಪ್ತಿ ಅಲ್ಲಲ್ಲ, ಅದು ನನ್ನ ವ್ಯಾಪ್ತಿ, ನನ್ನ ಗ್ರಾಮ ಇದೆ. ನಾವು ಅನೇಕ ಜನರಿಗೆ ಈಗ ನಾವು ಹೇಳಿದನ್ನು ಒಪ್ಪುವುದಲ್ಲ, ಒಂದಷ್ಟು ಚರ್ಚೆ ಆಗ್ಲಿ, ಸತ್ಯಾಂಶ ಒಳಗೆ ಬರ್ಲಿ, ಮಾಹಿತಿ ಬರ್ಲಿ. ದೈವ ನುಡಿ ಕೊಡುವುದಿಲ್ಲ. ಗದ್ದೆದ ಚೀಲ ಹೋಗೋದು ಹಿಂಗಾರ ಆರಿಸಿ ಹಿಂಗಾರ ಕೊಡುದು, ಅದು ಕಟ್ಟಿ ಬಂದ್ರೆ ನುಡಿ ಕೊಡುವುದು, ನುಡಿ ಕೊಡುವಾಗ ಮಾತ್ರ. ಗದ್ದೆದ ಚೀಲಲ್ಲಿ ಹಿಂಗಾರ ಆರಿಸಿ ಕೊಡುವಂತದ್ದು. ಇದು ಯಾಕೆ ದೈವಾರಾಧನೆ ಇಲ್ಲ ಅಂತ ಮತ್ತೆ ಕೇಳಿ. ನಂಬರ್ 2 ಅಲ್ಲ, ಇದನ್ನು ಕ್ಲಿಯರ್ ಮಾಡ್ಕೊಂಡು ಮುಂದೆ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ, ಹೌದು. ಆದ್ರೆ ಆ ವಿಷಯಕ್ಕೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾಳೆ ರವಿಪ್ರಸನ್ನ ಶೆಟ್ಟರಿಗೆ ನಾನು ಇದು ಅವರ ಇದಕ್ಕೆ ಆನ್ಸರ್ ಕೊಡ್ತಾರೆ, ಸೋಷಿಯಲ್ ಮೀಡಿಯಾದ ಪಬ್ಲಿಸಿಟಿ ಕೊಡುವಂತದ್ದು ಏನಿದೆ ಅದನ್ನ ನೀವು ಪಬ್ಲಿಸಿಟಿ ಉದ್ದೇಶದಿಂದ ಮಾಡುದು ಆಯ್ತಲ್ಲ. ನಿಮ್ಮ ಮಾತು ಮುಗೀತಾ? ನಾನು ಹೇಳುವಂತದ್ದು ನೀವು ಇದು ಯಾವಾಗ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕ್ಲೋಸ್ ಅಪ್ ಕ್ಯಾಮೆರಾಗಳನ್ನು ಇಟ್ಟು ಸಾರ್ವಜನಿಕವಾಗಿ ಬಿಡುವ ಕೆಲಸ ಮಾಡಬೇಡಿ. ಸಾರ್ವಜನಿಕವಾಗಿ ಬಂದಾಗ ಆ ರೀತಿಯ ಉತ್ತರವನ್ನು ಕೊಡಬೇಕಾಗ್ತದೆ. ಇದು ಈಗ ಮಾಧ್ಯಮದಲ್ಲಿ ಒಂದು ವೇಳೆ ಇದು ಎಲ್ಲಿಯೂ ಗೊತ್ತಾಗದ ಹಾಗೆ ಅಲ್ಲಲ್ಲಿ ನಡೆದಿದ್ರೆ ಅಲ್ಲೇ ಸರಿ ಮಾಡಿ ಹೋಗುವಂತದ್ದು. ಈಗ ಸಾಮಾಜಿಕ ಜಾಲದಿಂದ ಬಂದದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕೊಡುವಂತದ್ದು ಒಂದು. ಇನ್ನೊಂದು, ನಿಮಗೆ ಇದು ನನ್ನದು ಪ್ರಚಾರ ದೃಷ್ಟಿ ಆದ್ರೆ ನಿಮ್ಮದು ಯಾವ ದೃಷ್ಟಿ ಅಂತ ಕೇಳ್ತೇನೆ. ನಿಮ್ಮದು ಯಾವುದು? ದೈವದ ಪ್ರಚಾರ ಮಾಡುವಂತದ್ದು ಏನು ದೃಷ್ಟಿ? ನಿಮ್ಮ ಉದ್ದೇಶ ಏನು? ಒಂದು ಗ್ರಾಮಕ್ಕ ಮನೆಗೆ ಸಂಬಂಧಪಟ್ಟ ದೈವವನ್ನ ಜಗತ್ತಿಗೆ ತಿಳಿಸುವ ಉದ್ದೇಶ ಏನಿದೆ ನಿಮ್ದು? ನಾನು ಮಾತ್ರ ತಪ್ಪೇನಿದೆ? ಅದನ್ನು ನಾನು ವಿರೋಧ ಮಾಡಿದಲ್ಲಿ ತಪ್ಪೇನಿದೆ? ಸರಿ, ನೀವು ಅಲ್ವಾ ನಂಬಿಕೆಗಳು ಅದಕ್ಕೆ ಒಂದು. ನಿಮ್ಗೆ ಅನಂತಾಡಿ ಉಳ್ಳಾಲ್ತಿಯಲ್ಲಿ ಕೆಲವು ಜಾಗಗಳಲ್ಲಿ
ದೈವದ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ನಿಯಮ ಇಂದಿಗಿದೆ. ಕಾಮ್ರಬೈಲು ಉಳ್ಳಾಲ್ತಿಯಲ್ಲಿತ್ತು, ಕನಪನೆಯಲ್ಲಿತ್ತು, ಕೊಲಲಿಯಲ್ಲಿತ್ತು, ಅನಂತಾಡಿ ಉಳ್ಳಾಲ್ತಿಯಲ್ಲಿ ಅಪ್ಪನೇ ಆದದ್ದಿದೆ. ಇವತ್ತಿಗೂ ಅನಂತಾಡಿ ಉಳ್ಳಾಲ್ತಿಯಲ್ಲಿ ಆ ಸಮಯದಲ್ಲಿ ಇದೇ ಇಲ್ಲಿ MP ಪೈ ಅವರು ಅಧಿಕಾರದಲ್ಲಿರುವ ಜಾಗದಲ್ಲಿ ಹೊಸ ಆವಿನ ಹುಡುಗರು KMC ಹುಡುಗರು ಬಂದು ತೆಗೆದಾಗ ವರ್ಷದ ಎನ್ನ ಪೊರುಳು ಬತ್ತದವರು ಎಂಚಿನ ಮಿಂಚಿದಕ್ಕನೆ ಪಂಟೆಯಲ್ಲಿ ನನಮಿನಿ ಎನ್ನಮಿನಿ ನಿಕ್ಕಲ ಅಂದ್ರೆ ಆ ರೀತಿ ಅಪ್ಪನ ಕೊಟ್ಟದ್ದು ಇದೆ, ಬಂದು ಮಾಡಿದ್ದು ಇದೆ. ಅನೇಕ ಕಡೆಯಲ್ಲಿ ಫೋಟೋ ತೆಗಿಬೇಕು ಇರ್ಲಿಕ್ಕೆ. ಯಾಕಂದ್ರೆ ದೈವವನ್ನ ಮಾಯ ಅಂತ ಕರಿತೇವೆ. ಮಾಯ ಅಂತ ಹೇಳಿದ್ರೆ ಇಂದ್ರಜಾಲದಲ್ಲಿ ಬಂದ ಮಾಯ ಅಲ್ಲ. ಅನೇಕ ಕಡೆಗಳಲ್ಲಿ ನಿಮ್ಗೆ ಈಗ ನೀವು ಎಲುವೇರು ಪುರುಷರು ಬರ್ತೀರಿ, ಎಲುವೇರು ಜೋಗಿಲು ಬರ್ತೀರಿ, ಅದ್ರಲ್ಲಿ ಮಾಯ ಇರುತ್ತೆ ಅಂತ ಕೇಳ್ತೀರಲ್ಲ. ತುಳುನಾಡ ದೈವ ಉದಾಹರಣೆಗೆ ಈಗ ಈ ಈ ಈ ಜಾಲಂತನೇ ತಗೊಳ್ಳುವ, ವರ್ಷಕ್ಕೊಮ್ಮೆ ಆಗಿ ಅದು ಮಾಯ ಅಂದ್ರೆ ಅದ ಕಾರ್ಯ ಮುಗಿತದೆ. ಮತ್ತೆ ನೀವು ಅದನ್ನು ನೋಡ್ಬೇಕಿದ್ರೆ 11 ತಿಂಗಳ ನಂತರ. ಅದಕ್ಕಾಗಿ ಬಾಡಿಗೆ ಚೀಟಿಯಲ್ಲಿ ದೈವ ಕೊಡುವಂತದ್ದು ನಿಮ್ಗೆ ಈ ಕಾಲದ್ದು ಮೇಲ್ಕಾಲ ಅಂತ ಕೊಡುವಂತದ್ದು. ಮಾಯ ಅಂತ ಹೇಳುವಂತದ್ದು ಮಾಯ ಅಂತ ಹೇಳಿ ಈಗ ನೋಡಿ, ಈಗಿನ ಕಾಲದಲ್ಲಿ ಒಬ್ಬ ಮಾತಾಡ್ಲಿಕ್ಕೆ ಅನೇಕ ಕಥೆಗಳಲ್ಲಿ ಬರ್ತದೆ. ಒಂದು ಹೆಂಗಸಿತ್ತು, ಮನೆಗೆ ಒಂದು ನೀರು ಕೇಳ್ತಾ ಒಂದು ಅವನಿಗೆ ಓಡೆ ಪೋಯರ್ ಗೊತ್ತಿದೆ ಮಾಯ. ಆಕ್ಚುಲಿ ಅವ್ರಿಗೆ ಗೊತ್ತು, ಅವ್ರು ಹಾಗೆ ಇಲ್ಲಿ ಏನಾದ್ರು ಮಾತಾಡ್ತಾ ಈ ಹೆಂಗಸ ಒಳಗೆ ಬರುವಾಗ ಅವ್ರನ್ನೆಲ್ಲ ಬೇರೆ ಕಡೆ ಹೋಗ್ತಾರೆ. ಇದು ಮಾಯ ದೈವದ್ದು. ಇಂದ್ರಜಾಲವಾಗಿ ಇದ್ದಾಗೆ ಮಾಡಿ ಮಾಯ ಆಗೋದು ಇದು ಅಲ್ಲ. ಒಂದು ವರ್ಷಕ್ಕೊಮ್ಮೆ ಮಾತ್ರ ನೋಡಿ ಆ ಮಾಯದಲ್ಲಿ ಅಲ್ಲೇ ಹೋಗಿ ಅಲ್ಲಿ ಇರುವಾಗ ಅದಕ್ಕೆ ಮಾಯ ಅಂತ ಹೇಳೋದು. ಮತ್ತೆ ನಮ್ದು ಇನ್ನೊಂದು ನೀವು ಹೇಳಿದ್ರಿ, ನೀವು ಗಗ್ಗರ್ ಬೆಚ್ಚಿಯಲ್ಲಿ ಎಲ್ಲಿಯೂ ನಿಮ್ಮ ನಮ್ಮ ಮನೆಯಲ್ಲಿರುವಂತ ಮಗುವಿಗೆ ಒಂದು ಬೆಳ್ಳಿಯ ಗೆಜ್ಜೆಯನ್ನ ನೀವು ತಂದಾಗ ಆ ಮಗು ಯಾವ ರೀತಿ ಕಾಲಿಗೆ ಕಟ್ಟಿ ತಾಯಿಯ ಮಡಿಲಿಗೆ ಇದ್ದವರಲ್ಲಿ ಎಲ್ಲರಲ್ಲೂ ತೋರಿಸಿ ತನ್ನ ಸಂತೃಪ್ತಿಯನ್ನು ವ್ಯಕ್ತಪಡಿಸುತ್ತದೆ, ಖುಷಿಯಲ್ಲಿ ಅದರ ಅಂಗಿ ಮೇಲೆ ಇರ್ತದೆ. ಇದು ಒಟ್ಟು ಅದೇ ರೀತಿ ದೈವ ತನ್ನ ನಿಜರೂಪವನ್ನ ಮಾಡಿ ಆಭರಣಧಾರಿಯಾಗಿ ಅಲ್ಲಿ ಗಗ್ಗರ ತೆಗೊಂಡು ಗಗ್ಗರ ದೀಪ ಅಂತ 3 ಆ ಗಗ್ಗರನ್ನು ಇಟ್ಟ ನಂತರ ಎಲ್ಲರ ಬಳಿಯಲ್ಲಿ ಹೋಗ್ತದೆ. ಹೀಗೆ ಮಾಡ್ಕೊಂಡು ಯಾನುಳ್ಳ ಅಂತೇಳಿ ಹೇಳಿ ಮಾತುಕಡಿ ಎಲ್ಲ ಅಂದ್ರೆ ಬರ್ತದೆ. ಅಂದ್ರೆ ಅಲ್ಲಿ ಅದರ ಸಂತೃಪ್ತ ಭಾವವನ್ನು ವ್ಯಕ್ತಪಡಿಸುವಂಥದ್ದು, ಅದರ ಖುಷಿಯನ್ನು ವ್ಯಕ್ತಪಡಿಸುವಂಥದ್ದು. ನಂತರ ಆ ಸಮಯದಲ್ಲಿ ಈಗ ಇವರೆಲ್ಲ ಮೊನ್ನೆ ಎಣ್ಣೆ ಕೊಟ್ಟಾಗ ಈಗೆಲ್ಲ ಕೈ ಕಾರು ಮೇಲೆ ಮಾಡಿದ್ರಲ್ಲ, ಅದು ಇಲ್ಲ. ಅದು ಎಲ್ಲಿ ಮಾತಾಡ್ಬೇಕು, ದೈವ ಬಾಯಿ ಬಿಡುಪಣೆ ಅಂತ ಒಂದು ನಿಯಮ ಇದೆ. ಬಾಯಿ ಬಿಡುಪಣೆ ಯಾವಾಗ ಬಾಯಿ ಬಿಡಬೇಕು ಅದು ನಿಮ್ಗೆ ಅರ್ಥ. ಇದು ಗಗ್ಗರ ಹೆಚ್ಚಾಗಿ ಅಣಿಯಲ್ಲಿ ಆಗಿ ಅಲ್ಲಿ ಸಂಧೆ ಆಗಿ ದೈವ ಗರ್ಭಗುಡಿಗೆ ತಿರುಗಿ ನಿಲ್ತದೆ. ತಿರುಗಿ ನಿಂತಾಗ ಸಂಬಂಧಪಟ್ಟವರೆಲ್ಲರೂ ಅದರ ನಂತರ ಬರುವಂತದ್ದು ಜೋಗ. ಅಲ್ಲಿ ನಿಮಗೆ ಇದು ಕಾಲಾದಿ ಕೊಟ್ಪುಣಂಚಿನ ದೇವೆ ಸಂತೋಷದ ಕೈಕೋಣ ಅಂತೇಳಿ ಆ ಹೂ ಹಾಕಿದ ತಕ್ಷಣ ಶರೀರದಲ್ಲಿ ಆವೇಶ ಬರ್ತದೆ, ಅಲ್ಲಿಂದ ಆರಂಭ ಆಗ್ತದೆ, ಅಲ್ಲಿಂದ ಮತ್ತೆ ಬಲಿ ಬರ್ತದೆ, ಬಲಿ ಬಂದ ನಂತರ ಪೀಠಕ್ಕಾಗ್ತದೆ, ಪೀಠದಲ್ಲಿ ಬಾಯಿ ಬಿಡ್ತದೆ. ಬಾಯಿ ಬಿಡಬೇಕಿದ್ರು ನಿಮ್ಗೆ ನೇರ ಬಂದವನಿಗೆ ಬಿಂಗಾರ ಕೊಡುವ ನಿಯಮ ಇಲ್ಲ. ಸತ್ತು ಗುತ್ತುಗಳನ್ನು ಕರಿಬೇಕು. ಯಾರು ಇದು ಬುಕ್ಕ ತುಂಬುದಾಗಿ ಏರಿಗೆ ಭೂಲ್ಯ ನಡಪಾಡು, ಯಾರ್ಯಾರು ಪರವೂರಿನಿಂದ ಬಂದಿದ್ದಾರೆ ಅವ್ರನ್ನ ತಿಳ್ಕೊಳ್ತದೆ, ಅದರ ಗಿಡಿ ಇರ್ತದೆ. ಅದು ಹೇಳಿದ ನಂತರ ನಿಮಗೆ ಬಾರ್ನೆ ಆಗ್ತದೆ. ಬಾರ್ನೆ ಆದ ನಂತರ ಸಂತೋಷದಲ್ಲಿ ಬಾರ್ನೆ ಸ್ವೀಕರಿಸಿದ ನಂತರ ಪಂಚಜಿಟಿಗೆ ಗೋಲ್ಜಿಟಿಗೆ ಮಪ್ಪು ಮಾಡೋದು ಕೆಲವೊಂದು ನಿಯಮಗಳಿದೆ, ಬೇರೆ ಬೇರೆ ಇದೆ. ಅದರ ನಂತರ ದಾನ ಹೆಚ್ಚು ಕಮ್ಮಿ ಅಂಜಾನ ಮದಿಪು ಅಂತ ಕೇಳ್ತದೆ. ಆವಾಗ ನಿಮ್ಗೆ ಹೇಳಲಿಕ್ಕೆ ಆವಾಗ ಮಾತಾಡ್ತದೆ. ಗಗ್ಗರ ವ್ಯಕ್ತಿಯಲ್ಲಿ ಮಾತಾಡ್ಲಿಕ್ಕಿಲ್ಲ, ಹಿಂಗಾರ ನೋಡ್ಲಿಕ್ಕಿಲ್ಲ. ಹಿಂಗಾರದ ಕ್ರಮ ಇವರೇ ನಾನು ಅನುಭವದ ವಿಚಾರ ಹೇಳಿದಲ್ಲ. ಈಗ ಇರುವಂತ ಮನೆಗಳಲ್ಲಿ ಇರುವಂತ ದರ್ಶನ ಪಾತ್ರಿಗಳು ಪ್ರಕಾರ ತುಳುನಾಡಲ್ಲಿ ಯಾವುದೇ ನಿಯಮ ಅದು ಕ್ರಮದಲ್ಲಿ ಆಗ್ತಾ ಇಲ್ಲ ಅಂತ ಹೇಳುವುದು. ಯಾಕಂದ್ರೆ ಬಹುತೇಕ ಎಲ್ಲ ದೈವಸ್ಥಾನಗಳಲ್ಲಿ ಈ ಸಂಪ್ರದಾಯ ಇದೆ. ಹಾಗಾದ್ರೆ ತುಳುನಾಡಲ್ಲಿ ಆಗುವ ಯಾವ ದೈವ ಅಲ್ಲ, ನೀವು ಒಂದು ಕೆಲಸ ಮಾಡಿ, ಈ ಸಲ ನಾನು ನಿಮ್ಮ ಜೊತೆ ಒಂದಷ್ಟು ಅಧ್ಯಯನಶೀಲರಾಗಿ ಅದನ್ನು ನೋಡೋಣ ಅಂತ ಎಲ್ಲಿದೆ ಏನು ಅಂತ ಹೇಳಿ ನಾನು ಬರ್ತೇನೆ ನಿಮ್ಮ ಜೊತೆ. ಯಾಕಂತ ಹೇಳಿದ್ವಿ, ನೀವು ಹಿಂಗಾರ ಹಾಕುವ ಕ್ರಮ ಸರಿ ಇದೆ ಅಂತ ಹೇಳ್ತಾರೆ ನೀವಲ್ಲ. ಎಲ್ಲಿಯಾದ್ರೂ ದೈವಕ್ಕೆ ಕೇಪುಲೇ ಬೇಕು ಅಂತ ಇದೆ, ಒಂದೇ ಒಂದು ಕಡೆ ಕೇಪು. ದೈವ ಸರಿ ಇಲ್ವೋ ಇಲ್ಲ ಅಂತ ಹೇಳ್ತಿದ್ರಲ್ಲ ನೀವು, ಎಲ್ಲಿಯೂ ಸರಿ ಇಲ್ವೋ ಇಲ್ಲ ಅಂತಂದ್ರೆ ನಾವು ಇನ್ನೊಂದು ಕಡೆ ಹೋಗಿ ಅದನ್ನು ನೋಡಿ ಪರಿಚಯ ಇದ್ರೆ ಅನೇಕ ಕಡೆಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತಿಗೂ ನಿಮ್ಗೆ ಅನೇಕ ಕಡೆಗಳಲ್ಲಿ ಕೇಪುಲ್ ಬೇಕು. ನಾವು ಮಾಡಿದ ಕಾರ್ಯಕ್ರಮಗಳೆಲ್ಲವೂ ಇದರಲ್ಲಿದೆ, ಅದರಲ್ಲಿ ಎಲ್ಲದರಲ್ಲೂ ಕೇಪುಲ್ ಇದೆ. ಕೇಪುಲ್ ಇಲ್ಲದೆ, ಕೇಪುಲ್ ಹಿಡಿಯದೆ, ಕೇಪುಲ್ ಒಂದೇ. ಒಂದು ಚಿಕ್ಕ ಮಗುವಿಗೂ ಕೇಪುಲಿನ ಬೇರು, ಕೇಪುಲಿನ ಎಣ್ಣೆ, ಕೇಪುಲಿನ ಎಲೆ, ಕೇಪುಲಿನ ಕೊಡಿ ಕೊಡುವಂಥದ್ದು. ದೈವಕ್ಕೂ ಅದು ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಮತ್ತೆ ಬಿಸಾಡಬೇಕು, ಮತ್ತೆ ಅಗೆಲು ಹಾಕ್ಬೇಕು. ಯಾಕಂತ ಹೇಳಿದ್ರೆ ಸ್ಮೆಲ್ ವಾಸನೆಗಳಿಲ್ಲದ ಆರೋಗ್ಯ ಬರಂತದ್ದು. ಗಂಜಿ ಜೊತೆ ಬೆರಕೆ ಹಾಕಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾಗಿ ಎಲ್ಲಿ ನೀವು ಪಿಂಗಾರದ ಬಗ್ಗೆ ಮಾತಾಡಿದ್ರಿ, ಕೇಪುಲಿ ಎಲ್ಲಿದೆ ಅಂತ ಒಂದು ನೋಡಿ. ನಾವು ಒಟ್ಟಿಗೆ ಒಂದು ತಮ್ಮ ಹೆಸರು ಗೊತ್ತಿಲ್ಲ, ಒಂದು ಈ ಸಲ ನಾವು ನೀವು ಚರ್ಚೆ ಮಾಡಿ. ನಾನು
ಏನೇ ಆದ್ರೂ ತೊಂದರೆ ಇಲ್ಲ, ಒಂದು ಸಮಾಜಕ್ಕೆ ಒಂದು ಮಾಹಿತಿ ಕೊಡುವ ಅಂತ ಹೇಳುವಂಥದ್ದು. ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ನೀವು ಇದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ನಾನೇ ಅದರ ಇದು ಮಾಡ್ಲಿಕ್ಕೆ ಇದು ನೀವಾಗ್ಲಿ ನಾವಾಗ್ಲಿ ಹೋಗಬಾರ್ದು. ವಿಚಾರ ಇಷ್ಟೇ, ನಿಮಗೆ ಇಷ್ಟ ಇದ್ರೆ ನೀವೀಗ ಮನೆಯಲ್ಲಿ ಹೋಗಿ ಹೆಂಡತಿ ಮಕ್ಕಳ ಹತ್ರ ಚರ್ಚೆ ಮಾಡಿ, ಸತ್ಯಾಂಶ ಇದ್ರೆ ನಿಮ್ಮೊಟ್ಟಿಗೆ ನೀವು ಅದನ್ನ ಅಳವಡಿಸಿಕೊಂಡು ಬಂದು ಇದಾಗಬೇಕು ದೇವಾರಾಧನೆಯನ್ನ. ಇದು ಏಕಕಾಲದಲ್ಲಿ ನೀನು ಇದಮಿತ್ತಂ ಈಗ ಮತ್ತೆ ಎಲ್ಲ ಒಂದು ಅಗೇಳುಗಳೆಲ್ಲ ಇದು ಇದಮಿತ್ತಮಾಗಿ ಈ ರೀತಿ ಅಂತ ನಿಯಮ ಅಲ್ಲ. ಇದಕ್ಕೆ ಬಣ್ಣ ಅದು ಬೇರೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲರಿಗೂ ಹೆಸರು ಬಂದದ್ದು ನೋಡಿ ದೈವದಿಂದ. ಎಲ್ಲರಿಗೂ ಈಗ ದೊಡ್ಡ ಗೆದ್ದ ನಂತರ ಈಗ ನೀವು ಕಾಣ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಕೆಲಸ ಆಯ್ತು, ಇನ್ನು ಯಾರು ನೋಡ್ಕೊಳ್ಳೋದು? ಈ ಜಾಗವನ್ನು 7 ಎಕರೆ ದೈವವನ್ನು ಮಾರಿ ಈಗ ಬಂದು ಇಲ್ಲಿ 1200 ಸ್ಕ್ವೇರ್ ಫೀಟ್ ನ ಫ್ಲಾಟ್ ಅಲ್ಲಿ ಕೂತಿದ್ದಾರೆ. ಏನ್ ಮಾಡೋದು? ನಮ್ಮಿಂದ ನಿಮ್ಮಿಂದ ಇದನ್ನು ಆದ್ರೆ ನಾವು ಎಲ್ಲರ ಹತ್ರ ಮಾಧ್ಯಮ ಮಿತ್ರರಾಗಲಿ, ಈಗ ನಾಳೆ ಎಲ್ಲರ ಹತ್ರ ಹೇಳುವಂತದ್ದು ಇಷ್ಟೇ, ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳುವಂಥದ್ದು. ಇದು ನೋಡಿ, ಈಗ ನೀವು ಹೇಳ್ತೀರಲ್ಲ, ಇಷ್ಟು ವರ್ಷದಿಂದ ನಮ್ಮ ಒಂದು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಆದರೂ ತುಳುನಾಡಿನ ದೈವಾರಾಧನೆಗೆ ಸಂಬಂಧಪಟ್ಟಂತ ಒಂದು ದೈವಗಳ ಹೆಸರಾಗಲಿ, ದೈವದ ಆಹಾರ ಪದ್ಧತಿ ಆಗಲಿ, ದೈವದ ನೀತಿ ಆಗಲಿ, ಸಾರ್ವಜನಿಕವಾದಂತ ವಿಚಾರಗಳ ಇದೆ. ಎಲ್ಲಿ ಜ್ಞಾನ ಸಿಗ್ತದೆ? ಹಿರಿಯರು ಹೇಳುವ ಪರಿಸ್ಥಿತಿ ಇಲ್ಲ. ಒಂದು 80 ವರ್ಷದವನ ಎದುರು 12 ವರ್ಷದ ದೈವಕ್ಕೆ 1.5 ಗಂಟೆ ಪಾರಿ ಇರ್ತಾನೆ, ಇರ್ಬೇಕಲ್ಲ. ನಿಮ್ಮ ಮನೆಗೆ ನೋಡಿ, ಇಲ್ಲಿ ನಿಮ್ಗೆ ದೈವ ಅನುಭವಿಸಲಿಕ್ಕೆ ಸಿಗ್ತಾ ಇಲ್ಲ. ಈಗ ಮುಂಚೆ ಎಲ್ಲವನ್ನೂ ನಮ್ಮ ಯಜಮಾನರೇ ಮಾಡುವಂಥದ್ದು. ಈಗ ತಂತ್ರದ ಬಗ್ಗೆ ನಾನು ಮಾತಾಡಿದ್ರು, ಮತ್ತೆ ನೀವು ಇದರ ಬಗ್ಗೆ ರಾಮಾಯಣ ಮಹಾಭಾರತ ಕೃಷ್ಣ ರಾಮನ ಬಗ್ಗೆ ಮಾತಾಡಿದೀವಿ ನೋಡಿ. ಈಗ ಉದಾಹರಣೆಗೆ, ಈಗ ಇಲ್ಲಿಯ ಒಬ್ರು ಪುರೋಹಿತರು ಕಲ್ಕತ್ತಾದಲ್ಲೂ ಒಂದು ಪೂಜೆ ಮಾಡಿ ಬರ್ಬಹುದು, ಪೂಜೆ ಮಾಡಬಹುದು. ಕಲ್ಕತ್ತಾದಿಂದ ಒಬ್ಬ ಒಳ್ಳೆಯ ಪುರೋಹಿತರು ನಮ್ಮ ಮನೆಗೂ ಕರೆಸಬಹುದು. ರಾಮನನ್ನು ನೀವು ಅಲ್ಲಿಯೂ ಅಂದ್ರೆ ಈ ದೇವತಾರಾಧನೆಯನ್ನ ನಿಮಗೆ ಎಲ್ಲಿಯೂ ಭಜನೆಯ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅಲ್ಲಲ್ಲ ಇರ್ಬಹುದು. ನಮ್ಮ ಒಂದ್ ನಿಮಿಷ ನೀವು ಪೂಜೆ ಮಾಡ್ಲಿಕ್ಕೆ ಆಗ್ತದೆ. ದೈವಾರಾಧನೆಗೆ ಒಂದು ವ್ಯಾಪ್ತಿ. ನಾನು ಹೇಳಿದ್ದು, ಒಂದು ದೈವವನ್ನ ಒಂದು ಗ್ರಾಮದ ಒಳಗೆ ಈಗ ನನ್ನ ಗ್ರಾಮದ ದೈವದ ಸಂಧಿಪಾರ್ಧನ ಮಾತ್ರ ನನಗೆ ಗೊತ್ತಿದ್ರೆ ಸಾಕು. ನಿಮ್ಮ ಗ್ರಾಮಕ್ಕೆ ನಾನು ಯಾವತ್ತೂ ಅತಿಥಿ. ಇಲ್ಲಿ ಇರುವಂತ ಒಬ್ಬ ದೊಡ್ಡ ಮುಕ್ತೇಶ್ವರನು ನಿಮ್ಮಲ್ಲಿ ಬಂದು ಈಗ ನಿಲ್ಲಿಕ್ಕೆ ಮಾತ್ರ, ಮೂಲ್ಯಕ್ಕೆ ಮಾತ್ರ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕಾದದ್ದು ಇದು ಪ್ರಚಾರದ ವಸ್ತು ಅಲ್ಲ. ಪ್ರತಿಯೊಂದು ಗ್ರಾಮದ ಗುತ್ತು ಗಡಿಗಳು ವಿಚಾರಗಳು ತಿಳಿಬೇಕಾದದ್ದು ಇಲ್ಲಿ. ಅಂದ್ರೆ ಈಗ ಒಬ್ಬ ಹೊರಗಿನ ಅತಿಥಿ ಬಂದು ಪ್ರಾರ್ಥಿಸಿ ಹೋಗೋದ್ರಲ್ಲಿ ದೈವ ಪ್ರಚಾರದ ಒಂದು ಜಗತ್ತಿಗೆ ಮುಟ್ಟಬೇಕು. ಜಗತ್ತಿಗೆ ಮುಟ್ಟುವುದು ನೀವು ಬಂದು ಅದರ ಕಾರ್ಮಿಕವನ್ನು ತಿಳ್ಕೊಳ್ಬೇಕು. ನೀವು ಸಿನಿಮಾ ನೋಡಿ ದೈವವನ್ನು ಒಪ್ಪಬೇಡಿ. ನೀವು ಪಡಿಯಕ್ಕಿ ಕೊಡುವಾಗ ಆಗುವ ಸಂಧಿಯನ್ನು ಒಪ್ಪಿ ನೋಡಿ. ಅಲ್ಲಿ ಇರುವಂತದ್ದು ಕಥೆಗಳು ಅದನ್ನು ಎಷ್ಟು ಕೇಳಿಸಿ. ಕಾಂತಾರ ನೋಡಿದ್ದೀರಿ, ಅಲ್ಲಿ ಸಂಧಿ ಪಾರ್ಧನ ಆಗುವಾಗ ಎಣ್ಣೆ ಬೂಲಿಯ ಕೊಡುವಾಗ ಅಲ್ಲ, ಬೇರೆ ಬೇರೆ ಆಗುವಾಗ ಸಂಧಿಯನ್ನ ಒಂದು 4 ಗಂಟೆ ಆದ್ರೂ ಗಮನಿಸಿದ್ದೀರಾ ನೀವು? ಒಂದು 10 ನಿಮಿಷ. ನಿಮ್ಮ ಗ್ರಾಮದ ಕಟ್ಟಿ ಏನಂತ ಕೇಳ್ತೇನೆ, ಗೊತ್ತುಂಟು ನಿಮ್ಗೆ? ಒಂದು ಗಡಿ ಅಲ್ಲ, ಗೊತ್ತಿರಬಹುದು ಗಡಿ. ಈಗ ಕಾಂತಾರ ಜಗತ್ತಿಗೆ ಒಂದು ಉತ್ತರ ಪ್ರದೇಶವನಿಗ ಅವನ ಅರ್ಥ ಹೇಳಿದವನಿಗೆ ನಿಮ್ಮ ದೈವ ಬೇಡ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಈಗ ನಿಮ್ಮ ದೈವ ಇದು ಯಾವುದು? ಇದು ನಮ್ದು ಹಳೆ ಕಟ್ಟ ಮಕ್ಕಳ ಉದಾಹರಣೆಗೆ ಒಂದು ನಿಮ್ಮ ದೈವಕ್ಕೆ ಎಷ್ಟು ಎಲೆ ಹಾಕ್ತೇನೆ ಅಂತ ಕೇಳ್ತೇನೆ. ಎಷ್ಟು ತಮ್ಮಿಲಕ್ಕೆ ತೆಂಗಿನಕಾಯಿ ಎಷ್ಟು? ದೈವದ ಸಂಧಿ ಏನು? ಅಲ್ಲ ಯಾವುದೇ ನಿಮ್ಗೆ ದೈವ ನೀವು ಅಲ್ಲ, ಮಕ್ಕಳ ಕಟ್ಟಾದ್ರೆ ನಾನು ಕೇಳುದಿಲ್ಲ, ಅಲಿಯ ಕಟ್ಟಾದ್ರೆ ಕೇಳುದು. ನಿಮ್ದು ಯಾವ್ದು ಕಟ್ಟೆ ಅದು? ಏನ್ ದೈವ ಇದೆ ನಿಮ್ಮಲ್ಲಿ? ಅಲ್ಲ, ನೀವು ಕಾಂತಾರದ ಕೇಳಿದಾಗ ಜಗತ್ತಿಗೆ ನೀವು ಪ್ರಚಾರ ಇಲಾಖೆಯನ್ನು ಪಡೆದಾಗ ನೀವು ಅಧ್ಯಯನಕ್ಕೆ ಹೋಗುವ ಮುಂಚೆ ನಿಮ್ಮ ದೈವಕ್ಕೆ ಎಷ್ಟು ತೆಂಗಿನಕಾಯಿ ಅಂತ ಗೊತ್ತಿರ್ಬೇಕಂತ. ಕಾಂತಾರದ ಬಗ್ಗೆ ಇಲ್ಲಿ ಇದು ದೈವಾರಾಧನೆ ಆಳದದ್ದು. ಪ್ರಶ್ನೆ 1000 ಹಾಕ್ಲಿಕ್ಕೆ ಆಗ್ತದೆ. ನಾನು ಹೇಳುವಂತದ್ದು, ನೀವು ಪ್ರಶ್ನೆ ಹೇಳುವಾಗ ಈಗ ನನ್ನ ದೈವದ ಸಂಧಿಗಳಿ ನಿಮ್ಗೆ ಹೇಳ್ತೇನೆ ನಾನು. ಅಲ್ಲ, ಅವ್ರ ಪಾಯಿಂಟ್ ಏನ್ ಹೇಳಿದ್ರೆ, ಅಂತಹ ವಿಚಾರಗಳನ್ನು ನೀವು ಸಿನಿಮಾ ಅಥವಾ ಸಾಕ್ಷ್ಯಚಿತ್ರವಾಗಿ ಮಾಡ್ಲಿಕ್ಕೆ ಕೊಡ್ಬೋದಲ್ಲ, ಜನರಿಗೆ ನಾಲೆಜ್ ಬರ್ತದಲ್ಲ. ಅಲ್ಲ ನೋಡಿ, ಈಗ ಈ ನಾಲೆಜ್ ಅಲ್ಲಿ ಇರುವಂತ ಭರತನಾಟ್ಯವನ್ನು ನೋಡಿ ಕಲೀಲಿಕ್ಕೆ ಆಗುದಿಲ್ಲ. ನೀವು ಸಿನಿಮಾದಲ್ಲಿ ನಿಮಗೆ ಅಪ್ಪರವನ್ನ, ಮ್ಯೂಸಿಕ್ ಅನ್ನ, ಒಳ್ಳೆಯ ನಿರ್ದೇಶಕರನ್ನ, ನಟವನ್ನ ಕಾಣಬಹುದು. ಆದರೆ ಇದನ್ನು ನೀವು ಸಿನಿಮಾ ಮಾಡಿ ಪಡೆಯಲಿಕ್ಕಿಲ್ಲ. ಅಭಿಮಾನವನ್ನು ಪಡಿಬಹುದಲ್ಲ. ಅಲ್ಲ, ಅಭಿಮಾನ ಪಡೆಯುವುದಾದ್ರೆ ನೀವು ಬಂದು ಅಲ್ಲ, ನಾನು ಕೇಳುವಂತದ್ದು ಈಗ ಅವರ ಮನೆಯಲ್ಲಿ ದೈವ ಇದೆ, ಅದನ್ನು ನೋಡಿ ಆಸಕ್ತಿ ಅವರಿಗಿಲ್ಲ. ಏನೋ ಒಂದು ಕಲ್ಪನೆಯನ್ನು ನೋಡಿ ಆಸಕ್ತಿ ಪಡೆದು ಏನ್ ಮಾಡ್ತೀರಿ?